ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ವಿಡಿಯೋ ಬಂದು ಕರೆಂಟ್ ಅಫೇರ್ಸು ಡಿಸೆಂಬರ್ 2023 ಕಂಪ್ಲೀಟ್ ಕರೆಂಟ್ ಅಫೇರ್ಸು ಡಿಸೆಂಬರ್ ತಿಂಗಳನ್ನು. ಸೊ ಇದನ್ನು ಒಂದು ಡೀಟೇಲಾಗಿ ಬ್ರೀಫಾಗಿ ಹೇಗೆ ನೋಡೋದು ಅಂತ ನೋಡೋಣ ಬನ್ನಿ. ಸೊ ಅದಕ್ಕಿಂತ ಮೊದಲು ಯಾರ್ಯಾರು ಮೊದಲಿಗೆ ಚಾನಲ್ನ ನೋಡ್ತಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದು ಡಿಸೆಂಬರ್ 2023 ಕರೆಂಟ್ ಅಫೇರ್ಸು. ಸೊ ಫಸ್ಟ್ ನಾವು ನೋಡೋದ್ರಲ್ಲಿ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ ಡಿಸೆಂಬರ್ 14. ಡಿಸೆಂಬರ್ 14 ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಈ ಒಂದು ಆಚರಣೆಯನ್ನು ಕುರಿತು ಸಂದೇಶವನ್ನು ಅಂದರೆ ಇಂಧನ ಸಂರಕ್ಷಣೆಯ ಬಗ್ಗೆ ಅದರ ಮಹತ್ವದ ಬಗ್ಗೆ ಸಂದೇಶವನ್ನು ಕೊಡ್ತಕ್ಕಂಥದ್ದು ಮತ್ತು ಇಂಧನ ದಕ್ಷತೆ ಮತ್ತು ಸಂರಕ್ಷಣೆಯಲ್ಲಿ ರಾಷ್ಟ್ರದ ಸಾಧನೆಗಳನ್ನು ಪ್ರದರ್ಶಿಸಲು ಪ್ರತಿ ವರ್ಷ ಡಿಸೆಂಬರ್ 14 ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ಡಿಸೆಂಬರ್ 14 ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ. ಸೊ ಇದನ್ನು ಯಾವಾಗಿಂದ ಆಚರಣೆ ಮಾಡ್ತಾರೆ, ಏನಕ್ಕೆ ಆಚರಣೆ ಮಾಡ್ತಾರೆ ಅಂದರೆ 1991ರಿಂದ ಡಿಸೆಂಬರ್ 14 ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನಾಗಿ ಗೊತ್ತುಪಡಿಸಲಾಗಿದೆ. ಇದನ್ನು ಮಾಡ್ತಕ್ಕಂಥದ್ದು ಭಾರತ ಸರ್ಕಾರದ ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, ನೋಡಿ BEE ಅಂತ ಏನಿದೆ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತಕ್ಕಂಥ ಒಂದು ಅಡಿಯಲ್ಲಿ ಈ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನಾಚರಣೆಯನ್ನು ಆಯೋಜನೆಯನ್ನು ಮಾಡಲಾಗಿದೆ. ಸೊ ಪ್ರಪ್ರಥಮವಾಗಿ ಬಂದು 1991ರಲ್ಲಿ ಮಾಡ್ತಕ್ಕಂಥ ಒಂದು ದಿನ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದರ ಬಗ್ಗೆ ನಾವು ನೋಡೋದಾದರೆ, ಭಾರತ ಸರ್ಕಾರವು ಇಂಧನ ಸಂರಕ್ಷಣಾ ಕಾಯ್ದೆ 2001 ನಿಬಂಧನೆಗಳ ಅಡಿಯಲ್ಲಿ ಮಾರ್ಚ್ 1, 2002 ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯನ್ನು ಸ್ಥಾಪಿಸಿತು. ಅಂದರೆ ಈಗ ಭಾರತ ಸರ್ಕಾರ ಈ ಒಂದು ವಿದ್ಯುತ್ ಸಚಿವಾಲಯ ಅಡಿಯಲ್ಲಿ ಈ ಒಂದು ಏನು ದಿನವನ್ನು ಆಚರಣೆ ಮಾಡುತ್ತೋ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತಕ್ಕಂಥದ್ದು, ಈ ಒಂದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಬಂದು ಮಾರ್ಚ್ 1, 2002ರಲ್ಲಿ ಈ ಒಂದು ಸ್ಥಾಪನೆ ಏನಾಗುತ್ತೆ. ಅದು ಬಂದು 2001 ನಿಬಂಧನೆಗಳ ಅಡಿಯಲ್ಲಿ ಮಾರ್ಚ್ 1, 2002ರಲ್ಲಿ ಭಾರತ ಸರ್ಕಾರವು ಈ ಒಂದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯನ್ನು ಸ್ಥಾಪನೆಯನ್ನು ಮಾಡುತ್ತೆ. ಈ ಒಂದು ಅಡಿಯಲ್ಲಿ ಈ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಡಿಸೆಂಬರ್ 16 ಬಂದು ವಿಜಯ್ ದಿವಸ್ ಅಂತ ಆಚರಣೆಯನ್ನು ಮಾಡ್ತಾರೆ. 1971 ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತವು ವಿಜಯವನ್ನು ಸಾಧಿಸಿದ ನೆನಪಿಗಾಗಿ ಒಂದು ನೆನಪಿಗಾಗಿ ಫಸ್ಟ್ ಈ ವಿಜಯ ದಿವಸವನ್ನು ಸ್ಥಾಪನೆ ಮಾಡ್ತಾರೆ. ಅದು ಯಾವತ್ತು ಅಂದರೆ ಡಿಸೆಂಬರ್ 16. ಫಸ್ಟು ವಿಜಯ ದಿವಸವನ್ನು ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ನೀವು. ಪಾಕಿಸ್ತಾನದ ವಿರುದ್ಧ ಭಾರತವು ವಿಜಯವನ್ನು ಸಾಧಿಸಿದ ಕಾರಣಕ್ಕೋಸ್ಕರ ಈ ಒಂದು ವಿಜಯ ದಿವಸವನ್ನು ಆಚರಣೆ ಮಾಡ್ತಾರೆ. ಅದು ಬಂದು ಡಿಸೆಂಬರ್ 16. ಸ್ಟಾರ್ಟಿಂಗ್ ಫಸ್ಟ್ ಆಚರಣೆ ಮಾಡಿದ್ದು 1971ರಲ್ಲಿ. ಸೊ ನೆಕ್ಸ್ಟ್ ಡಿಸೆಂಬರ್ 16, 1971ರಂದು ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ 13 ದಿನಗಳ ಸಂಘರ್ಷವನ್ನು ಮುಕ್ತಾಯಗೊಳಿಸಿದ ಪಾಕಿಸ್ತಾನವು ಢಾಕಾದಲ್ಲಿ ತನ್ನ ಶರಣಾಗತಿಯನ್ನು ಒಪ್ಕೊಳ್ಳುತ್ತೆ. ಸೊ ಆ ಒಂದು ಯುದ್ಧ ಏನು ನಡೆಯುತ್ತೆ ಅದಕ್ಕೆ ಪತ್ರಕ್ಕೆ ಸಹಿ ಹಾಕಿ ಢಾಕಾ ಅಂತಕ್ಕಂಥ ಒಂದು ಪ್ರದೇಶದ ನೋಡಿ ಪಾಕಿಸ್ತಾನವು ಢಾಕಾದಲ್ಲಿ ತನ್ನ ಶರಣಾಗತಿ ಪತ್ರಕ್ಕೆ ಸಹಿಯನ್ನು ಹಾಕ್ತದೆ. ಆ ಒಂದು ವಿಜಯದ ದಿವಸಕ್ಕಾಗಿ ಭಾರತವು ಈ ಒಂದು ಡಿಸೆಂಬರ್ 16ರಂದು ಪ್ರಪ್ರಥಮವಾಗಿ 1971ರಲ್ಲಿ ಈ ಒಂದು ಡಿಸೆಂಬರ್ 16ರಂದು ವಿಜಯ ದಿವಸವನ್ನು ಆಚರಣೆಯನ್ನು ಮಾಡುತ್ತೆ. ಸೊ 1971 ಯುದ್ಧದಲ್ಲಿ ಪಾಕಿಸ್ತಾನದ ಮೇಲಿನ ವಿಜಯವು ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣವಾಗುತ್ತೆ. ನೋಡಿ ಇದು. ಸೊ ಢಾಕಾ ಅಂತ ಹೇಳಿದ್ದು ಬಾಂಗ್ಲಾದೇಶದ ಒಂದು ರಾಜಧಾನಿ. ಆ ಒಂದು ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣ ಆಗ್ತಕ್ಕಂಥ ಒಂದು 1971 ಯುದ್ಧದಲ್ಲಿ ಪಾಕಿಸ್ತಾನವು ಸೋಲನ್ನು ಒಪ್ಪಿಕೊಂಡು ಭಾರತಕ್ಕೆ ವಿಜಯನ ಸಾಧಿಸುತ್ತೆ. ಆ ವಿಜಯದಲ್ಲಿ ಈ ಬಾಂಗ್ಲಾದೇಶ ಹುಟ್ಕೊಳ್ಳುತ್ತೆ. ಅದು ಎಷ್ಟು 1971ರಲ್ಲಿ. ಇದು ಸಹ ಕ್ವಶನ್ ಬರುತ್ತೆ. 1971ರಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಬಾಂಗ್ಲಾದೇಶ ಹುಟ್ಟಿಗೆ ಕಾರಣವಾದಂಥ ವರ್ಷ ಅಥವಾ ಬಾಂಗ್ಲಾದೇಶ ಡಿವೈಡ್ ಆದಂಥ ಒಂದು ವರ್ಷ 1971. ಸೊ ಪಾಕಿಸ್ತಾನವನ್ನು ಪಶ್ಚಿಮ ಪಾಕಿಸ್ತಾನ ಅಂತ ಹೇಳ್ತಾರೆ, ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅಂತ ಸಹ ಹೇಳ್ತಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ ಡಿಸೆಂಬರ್ 18. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ ಡಿಸೆಂಬರ್ 18. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಸ್ವಾತಂತ್ರ್ಯ ಮತ್ತು ಸಮಾನ ಅವಕಾಶಗಳನ್ನು ಹಕ್ಕನ್ನು ಎತ್ತಿ ಹಿಡಿಯಲು ಮತ್ತು ಅವರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಡಿಸೆಂಬರ್ 18ರಂದು ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ಡಿಸೆಂಬರ್ 18 ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ. ಸೊ ಹಂಗಾದರೆ ಈ ಒಂದು ಇದರ 2023 ಥೀಮ್ ಏನಂತಂದರೆ ಸೆಲೆಬ್ರೇಟಿಂಗ್ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್, ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯನ್ನು ಆಚರಿಸುವುದು. ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯನ್ನು ಆಚರಿಸ್ತಕ್ಕಂಥದ್ದು 2023 ಒಂದು ಅಲ್ಪಸಂಖ್ಯಾತರ ದಿನದ ಒಂದು ಥೀಮ್ ಆಗಿರುತ್ತೆ. ನೆಕ್ಸ್ಟ್ ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನು ಸ್ಥಾಪನೆಯನ್ನು ಡಿಸೆಂಬರ್ 18, 1992ರಂದು UN ಘೋಷಣೆ ಅಂಗೀಕಾರದೊಂದಿಗೆ ಸಂಧಿಸುತ್ತದೆ. ನೋಡಿದ್ದು 1992ರಲ್ಲಿ ಪ್ರಪ್ರಥಮವಾಗಿ ಡಿಸೆಂಬರ್ 18 ಆಯ್ಕೆ ಮಾಡ್ತಾರೆ.
ಸೊ ನೆಕ್ಸ್ಟು, ಈ ಘೋಷಣೆಯು ಅಲ್ಪಸಂಖ್ಯಾತರಿಗೆ ಸೇರಿದ ವ್ಯಕ್ತಿಗಳು ತಮ್ಮದೇ ಆದಂತಹ ಸಂಸ್ಕೃತಿಯನ್ನು ಆನಂದಿಸಲು ಅಥವಾ ಅವರ ಧರ್ಮವನ್ನು ಆಚರಣೆ ಮಾಡೋದಕ್ಕೋಸ್ಕರ ಯಾವುದೇ ತಾರತಮ್ಯವಿಲ್ಲದೆ ಅವರ ಭಾಷೆಯನ್ನು ಬಳಸುವ ಹಕ್ಕನ್ನು ಒತ್ತಿ ಹೇಳುತ್ತದೆ. ಸೊ ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ 1992ರ ಅಡಿಯಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ರಚಿಸುವ ಮೂಲಕ ಭಾರತವು ಮಹತ್ವದ ಹೆಜ್ಜೆಯನ್ನು ಸಾಧಿಸುತ್ತದೆ. ಹೌದು, ಸೊ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಅಂತಕ್ಕಂಥ ಒಂದು ಆಯೋಗವನ್ನು 1992ರಲ್ಲಿ ರಚನೆ ಮಾಡ್ತಾರೆ. ಈ ಒಂದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ರಚಿಸ್ತಕ್ಕಂಥದ್ದು ಒಂದು ಭಾರತ ಮಹತ್ವದ ಹೆಜ್ಜೆನೆ ಅಂತ ಹೇಳಬಹುದು. ಸೊ ಅವರಿಗೆ ಒಂದು ದಿನವನ್ನು ಗುರುತುಪಡಿಸುವುದರ ಜೊತೆಗೆ ಅವರಿಗೆ ಒಂದು ಆಯೋಗವನ್ನು ಸಹ ಈ ಭಾರತ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಸೊ ನೆಕ್ಸ್ಟು, ಈ ಆಯೋಗವು ದೇಶದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸ್ತಕ್ಕಂಥದ್ದು ಮತ್ತು ಉತ್ತೇಜಿಸುವ ಕಾರ್ಯವನ್ನು ಒಳಗೊಂಡಿರುತ್ತೆ. ಯಾವುದು? ಭಾರತದ ಅಲ್ಪಸಂಖ್ಯಾತರ ಆಯೋಗ ಏನು ಹೇಳಿದೆ, ಆ ಒಂದು ಆಯೋಗ ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸ್ತಕ್ಕಂಥದ್ದು ಮತ್ತು ಉತ್ತೇಜಿಸುವ ಕಾರ್ಯವನ್ನು ಮಾಡುತ್ತದೆ. ಈ ನೆಕ್ಸ್ಟ್ ಹೇಳಿದರೆ, ಶಾರುಖ್ ಖಾನ್ ಯುಕೆನ 2023ರ ದಕ್ಷಿಣ ಏಷ್ಯಾದ ಪ್ರಸಿದ್ಧ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ನೋಡಿ, UK ಮೀನ್ಸ್ ಉತ್ತರ ಕೊರಿಯಾ ಅಂತ ಏನು ಹೇಳ್ತೀವಿ, ಆ ಒಂದು 2023ರ ದಕ್ಷಿಣ ಏಷ್ಯಾದ ಪ್ರಸಿದ್ಧ ಪಟ್ಟಿಯಲ್ಲಿ ಶಾರುಖ್ ಖಾನ್ ರವರು ಅಗ್ರಸ್ಥಾನದಲ್ಲಿ ಇದ್ದಾರೆ. ಸೊ ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರು ವಿಶ್ವದ ಟಾಪ್ 50 ಏಷ್ಯನ್ ಸೆಲೆಬ್ರಿಟಿಗಳ UK ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಜನಪ್ರಿಯ ನಟಿ ಆಲಿಯಾ ಭಟ್ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟು, ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ 9 ಡಿಸೆಂಬರ್. ಸೊ 9ನೇ ತಾರೀಕು ಡಿಸೆಂಬರು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಈ ಭ್ರಷ್ಟಾಚಾರ ಮತ್ತು ಅದನ್ನು ತಡೆಗಟ್ಟುವಲ್ಲಿ ಸಮಾವೇಶದ ಪಾತ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಭ್ರಷ್ಟಾಚಾರದ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಅಥವಾ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 9ರಂದು ಆಚರಣೆಯನ್ನು ಮಾಡ್ತಾರೆ. ಸೊ ಇದರ ಒಂದು ಥೀಮ್ ಹೇಳೋದಾದರೆ ನಾವು UNCAC ಅಟ್ 20 ಅಥವಾ ಯುನೈಟಿಂಗ್ ದಿ ವರ್ಲ್ಡ್ ಎಗ್ನೆಸ್ಟ್ ಕರಪ್ಷನ್ ಅಂತ ಹೇಳ್ತಕ್ಕಂಥದ್ದು. ಸೊ ಅಂತ ಅಂದರೆ ಭ್ರಷ್ಟಾಚಾರವನ್ನು ಎದುರಿಸಲು ಆರಂಭಿಕ ಹಂತವಾಗಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಅಕ್ಟೋಬರ್ 31, 2003ರಂದು ಈ ಒಂದು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ದಿನವನ್ನು ಜಾರಿಗೆ ತರುತ್ತೆ. ಸೊ ನೆಕ್ಸ್ಟಿನ ಅಸೆಂಬ್ಲಿ ಅಧಿಕಾರಿಗಳು ಡಿಸೆಂಬರ್ 9ರ ದಿನಾಂಕವನ್ನು ವಿಶ್ವ ಭ್ರಷ್ಟಾಚಾರ ವಿರೋಧಿ ದಿನ ಎಂದು ಗೊತ್ತುಪಡಿಸುತ್ತೆ. 2003ರಿಂದ ನಂತರ ಈ ದಿನವನ್ನು ಮೊದಲು ಅಧಿಕೃತವಾಗಿ 9 ಡಿಸೆಂಬರ್ 2005ರಂದು ಆಚರಣೆಗೆ ತರ್ತಾರೆ. ಅಂದರೆ 2003ರಲ್ಲಿ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ, 2005ರಿಂದ ಅದನ್ನು ಆಚರಣೆಗೆ ತರ್ತಾರೆ. ಸೊ ಇದನ್ನು ತರ್ತಕ್ಕಂಥದ್ದು ವಿಶ್ವಸಂಸ್ಥೆ ಸಮಾವೇಶದಲ್ಲಿ ಈ ಒಂದು ವಿಶ್ವ ಭ್ರಷ್ಟಾಚಾರ ವಿರೋಧಿ ದಿನವನ್ನು ಆಯ್ಕೆ ಮಾಡ್ತಾರೆ. ಸೊ ನೆಕ್ಸ್ಟು, ಜನಾಂಗೀಯ ಹತ್ಯೆ ಅಪರಾಧದ ಬಲಿಪಶುಗಳ ಸ್ಮರಣಾರ್ಥ ಮತ್ತು ಘನತೆಯ ಅಂತಾರಾಷ್ಟ್ರೀಯ ದಿನ 9 ಡಿಸೆಂಬರ್. ಸೊ ಡಿಸೆಂಬರ್ 9ನ ಈ ಒಂದು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಅಂತ ಏನು ಹೇಳ್ತೀವಿ, ಅದರ ಜೊತೆಗೆ ಜನಾಂಗೀಯ ಹತ್ಯೆ ಅಪರಾಧಗಳ ಬಲಿಪಶುಗಳ ಸ್ಮರಣಾರ್ಥ ಮತ್ತು ಘನತೆಯ ಅಂತಾರಾಷ್ಟ್ರೀಯ ದಿನ ಅಂತ ಸಹ ಹೇಳ್ತಾರೆ. ಸೊ ಹಾಗಾದರೆ ಆ ಒಂದು ದಿನದ ವಿಶೇಷತೆ ಏನು ಅಥವಾ ಅದರ ಒಂದು ಮಹತ್ವ ಅಥವಾ ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ ನೋಡೋದಾದರೆ, ಪ್ರತಿ ವರ್ಷ ಡಿಸೆಂಬರ್ 9ರಂದು ನರಮೇಧ ತಡೆಗಟ್ಟುವಿಕೆ ವಿಶೇಷ ಸಲಹೆಗಾರರ ಕಚೇರಿಯು ಜನಾಂಗೀಯ ಹತ್ಯೆ ಅಪರಾಧದ ತಡೆಗಟ್ಟುವಿಕೆ ಮತ್ತು ಶಿಕ್ಷೆಯ ಕುರಿತಾದ ಸಮಾವೇಶದ ಅಂಗೀಕಾರವನ್ನು ಗುರುತಿಸುತ್ತದೆ. ಸೊ 2015ರಿಂದ ಈ ದಿನವು ಜನಾಂಗೀಯ ಹತ್ಯೆ ಅಪರಾಧದ ಬಲಿಪಶುಗಳ ಸ್ಮರಣಾರ್ಥ ಮತ್ತು ಘನತೆಯ ಅಂತಾರಾಷ್ಟ್ರೀಯ ದಿನವನ್ನಾಗಿ 2015ರಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು 2023ರ ಥೀಮ್ ಬಂದು ಎ ಲಿವಿಂಗ್ ಫೋರ್ಸ್ ಇನ್ ವೈಲ್ಡ್ ಸೊಸೈಟಿ, ದಿ ಲೆಗಸಿ ಆಫ್ ದಿ 1948 ಕನ್ವೆನ್ಷನ್ ಆನ್ ದಿ ಪ್ರಿವೆನ್ಷನ್ ಆ್ಯಂಡ್ ಪನಿಷ್ಮೆಂಟ್ ಆಫ್ ದಿ ಕ್ರೈಮ್ ಆಫ್ ಜೆನೋಸೈಡ್ ಅಂತಕ್ಕಂಥದ್ದು ಈ ಒಂದು 2023ರ ಥೀಮ್ ಆಗಿರುತ್ತೆ. ಸೊ ಈ ನೆಕ್ಸ್ಟು, ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10. ಮಾನವ ಹಕ್ಕುಗಳ ದಿನ ಅಂತ ಏನು ಹೇಳ್ತೀವಿ, ಅದು ಡಿಸೆಂಬರ್ 10. ಇದು ಮೈನ್ ವೆರಿ ಇಂಪಾರ್ಟೆಂಟು. ಇದರ ಥೀಮ್ ಕೇಳ್ಬೋದು ಅಥವಾ ಯಾವತ್ತು ಆಚರಣೆ ಮಾಡ್ತಾರೆ ಅಂತ ಕೇಳ್ಬೋದು, ಏನಕ್ಕೋಸ್ಕರ ಮಾಡ್ತಾರೆ ಅಂತ ಕೇಳ್ಬೋದು. ಸೊ 1948ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತ ಏನು ಹೇಳ್ತೀವಿ, ಆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸನ್ನು ಅಳವಡಿಸಿಕೊಂಡ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಡಿಸೆಂಬರ್ 10ನ ಈ ಒಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸನ್ನು ಅಳವಡಿಸಿಕೊಂಡಂಥ ಒಂದು ನೆನಪಿಗಾಗಿ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ ಮಾನವ ಹಕ್ಕುಗಳನ್ನು ಅಳವಡಿಸಿಕೊಂಡ ಒಂದು ಇದಕ್ಕಾಗಿ ಡಿಸೆಂಬರ್ 10ನ್ನು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಇದರ ಒಂದು 2023ರ ಥೀಮ್ ಬಂದು ಎಲ್ಲರಿಗೂ ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯ ಅಂತಕ್ಕಂಥದ್ದು 2023ರ ಒಂದು ಥೀಮ್ ಆಗಿರುತ್ತೆ.
ಸೊ ನೆಕ್ಸ್ಟು ವಿಶ್ವಸಂಸ್ಥೆ ಅಂಚೆ ಆಡಳಿತದ ಸ್ಮರಣಾರ್ಥ ಮಾನವ ಹಕ್ಕುಗಳ ದಿನದ ಅಂಚೆ ಚೀಟಿಯನ್ನು 1952ರಲ್ಲಿ ಬಿಡುಗಡೆಯನ್ನು ಮಾಡಲಾಗಿತ್ತು. ನೋಡಿ, ಇದು ತುಂಬ ಇಂಪಾರ್ಟೆಂಟು. 1952ರಲ್ಲಿ ಮಾನವ ಹಕ್ಕುಗಳ ದಿನದ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡುತ್ತೆ. ಯಾವುದಂತ ಹೇಳಿದ್ರೆ ವಿಶ್ವಸಂಸ್ಥೆ. ಸೊ ನೆಕ್ಸ್ಟು ಆಲ್ಫ್ರೆಡ್ ನೊಬೆಲ್ ಅವರ ಮರಣ ವಾರ್ಷಿಕೋತ್ಸವ 2023. ಸ್ವೀಡಿಷ್ ಸಂಶೋಧಕ ಮತ್ತು ವಿದ್ವಾಂಸ ಆಲ್ಫ್ರೆಡ್ ಬರ್ನಾರ್ಡ್ ನೊಬೆಲ್ ಅವರ ಮರಣ ವಾರ್ಷಿಕೋತ್ಸವವನ್ನು ವಾರ್ಷಿಕವಾಗಿ ಡಿಸೆಂಬರ್ 10ರಂದು ಸ್ಮರಿಸಲಾಗುತ್ತೆ. ನಮಗೆಲ್ಲ ಗೊತ್ತೇ ಇದೆ, 5 ಬ್ರಾಂಚ್ಗಳಲ್ಲಿ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಅದು ಕೊಡ್ತಕ್ಕಂಥ ಇವರ ಒಂದು ಹೆಸರಲ್ಲಿ ಆ ಒಂದು ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ಸೊ ಇವರ ಒಂದು ವಾರ್ಷಿಕೋತ್ಸವ ಡಿಸೆಂಬರ್ 10ರಂದು ಸ್ಮರಿಸಲಾಗುತ್ತದೆ. ಸೊ ನೆಕ್ಸ್ಟ್ ಆಲ್ಫ್ರೆಡ್ ನೊಬೆಲ್ ತಮ್ಮ ಡೈನಾಮೈಟ್ ಆವಿಷ್ಕಾರದಿಂದ ಅಪಾರವಾದ ಕೀರ್ತಿಯನ್ನು ಗಳಿಸಿದರು ಮತ್ತು ಅವರ ಸ್ವ ಇಚ್ಛೆಯಿಂದ ಪ್ರಸಿದ್ಧ ನೊಬೆಲ್ ಪ್ರಶಸ್ತಿಗಳನ್ನು ಸಹ ವರ್ಷ ಕೊಡ್ತಾ ಬರ್ತಿದ್ದಾರೆ. ಸೊ ಈ ಆಲ್ಫ್ರೆಡ್ ನೊಬೆಲ್ ಅಕ್ಟೋಬರ್ 21, 1833ರಲ್ಲಿ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಜನಿಸ್ತಾರೆ. ನೆಕ್ಸ್ಟು ಪ್ರತಿ ವರ್ಷ ಡಿಸೆಂಬರ್ 10ರಂದು ಆಲ್ಫ್ರೆಡ್ ನೊಬೆಲ್ ಅವರ ಮರಣದ ವಾರ್ಷಿಕೋತ್ಸವದಂದು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತೆ ಡಿಸೆಂಬರ್ 10ರಂದು. ನೆಕ್ಸ್ಟು 1901ರಿಂದ ನೊಬೆಲ್ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಡಿಸೆಂಬರ್ 10ರಂದು ನೀಡಲಾಗುತ್ತದೆ. ಸೊ ಇದು ತುಂಬ ಇಂಪಾರ್ಟೆಂಟು. ಯಾರ ಹೆಸರಿನಲ್ಲಿ ಯಾವಾಗಿಂದ ಶುರುವಾಯಿತು, ಯಾರ್ಯಾರಿಗೆ ಬರ್ತಾ ಇದೆ, ಮತ್ತು ಸ್ಟಾರ್ಟಿಂಗಲ್ಲಿ ಬಂದಂಥ ಪ್ರಶಸ್ತಿಗಳು ಯಾರಿಗೆ ಅಂದರೆ ಶಾಂತಿಗಾಗಿರ್ಬೋದು, ಸಾಹಿತ್ಯಕ್ಕಾಗಿರ್ಬೋದು, ಅರ್ಥಶಾಸ್ತ್ರವಾಗಿದ್ದ 5 ಏನಿದೆ ಯಾರ್ಯಾರಿಗೆ ಬಂತು ಸ್ಟಾರ್ಟಿಂಗಲ್ಲಿ ಅಂತಕ್ಕಂಥ ಕ್ವಶನ್ಸು ತುಂಬ ಇಂಪಾರ್ಟೆಂಟು. ಮತ್ತು ಈಗ ಅಟ್ ಪ್ರೆಸೆಂಟ್ ಯಾರ್ಯಾರಿಗೆ ಬಂದಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ಸು. ನೆಕ್ಸ್ಟು ಆಲ್ಫ್ರೆಡ್ ನೊಬೆಲ್ 10 ಡಿಸೆಂಬರ್ 1896ರಲ್ಲಿ ಇಟಲಿಯ ಸ್ಯಾನ್ರೆಮೊದಲ್ಲಿ ನಿಧನವನ್ನು ಹೊಂದ್ತಾರೆ. ಸೊ ನೆಕ್ಸ್ಟ್ ಯುನಿಸೆಫ್ ದಿನ ಡಿಸೆಂಬರ್ 11. ಯುನಿಸೆಫ್ ಎಲ್ಲ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲು ವಾರ್ಷಿಕವಾಗಿ ಡಿಸೆಂಬರ್ 11ರಂದು ಯುನಿಸೆಫ್ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ಇದರ ಒಂದು ಥೀಮ್ ಫಾರ್ ಎವ್ರಿ ಚೈಲ್ಡ್ ಎವ್ರಿ ರೈಟ್ ಅಂತಕ್ಕಂಥದ್ದು, ಅಥವಾ ಆಸ್ಟ್ರೇಲಿಯಾದ ಮಾನವೀಯ ಅಥವಾ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಮಾನವೀಯ ಸಂಸ್ಥೆಯಾಗಿದೆ. ಯುನಿಸೆಫ್ ಅಂತಕ್ಕಂಥ ಏನಿದೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ. ಹೌದು, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿ ವರ್ಕ್ ಮಾಡ್ತಾ ಇದೆ ಯುನಿಸೆಫ್. ಇದರ ಒಂದು ಥೀಮ್ ಫಾರ್ ಎವ್ರಿ ಚೈಲ್ಡ್ ಎವ್ರಿ ರೈಟ್ಸ್, ಅಂದರೆ ಎಲ್ಲ ಚೈಲ್ಡು ಎಲ್ಲ ಥರ ರೈಟ್ಸನ್ನು ಸಹ ಒಳಗೊಂಡಿದೆ ಅಂತಕ್ಕಂಥದ್ದು. ಈ ಡಿಸೆಂಬರ್ 11ರಂದು ನಾವು ಯುನಿಸೆಫ್ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಇನ್ನು ಈ ಯುನಿಸೆಫನ್ನು ಮೊದಲ ಬಾರಿಗೆ 2ನೇ ಮಹಾಯುದ್ಧದಿಂದ ಪೀಡಿತ ಮಕ್ಕಳ ಅಗತ್ಯತೆಗಳನ್ನು ಪೂರೈಸಲು, ಸೊ ಫಸ್ಟು ನಮ್ಗೆ ಗೊತ್ತಿರ್ಬೋದು, ಮೊದಲನೇ ಮಹಾಯುದ್ಧದಲ್ಲಿ ಯಾವುದೇ ಒಂದು ಅಂಗಸಂಸ್ಥೆ ಬರೋದಿಲ್ಲ. 2ನೇ ಒಂದು ಮಹಾಯುದ್ಧದಲ್ಲಿ ವಿಶ್ವಸಂಸ್ಥೆ ಏನು ಮಾಡುತ್ತೆ, ತನ್ನ ವಿವಿಧ ಅಂಗಸಂಸ್ಥೆಗಳನ್ನು ಮಾಡಿಕೊಂಡು ಅದಕ್ಕೆ ಆದಂಥ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಅಂಗಸಂಸ್ಥೆಯನ್ನು ರಚನೆ ಮಾಡಿದೆ. ಸೊ ಅದರಲ್ಲಿ ಮಕ್ಕಳಿಗೆ ಒಂದು ಯುನಿಸೆಫ್ ಅಂಗಸಂಸ್ಥೆಯನ್ನು ರಚನೆ ಮಾಡಿದ್ದು. ಇದು ಮಹಾಯುದ್ಧದಿಂದ ಪೀಡಿತ ಮಕ್ಕಳ ಅಗತ್ಯತೆಗಳನ್ನು ಪೂರೈಸಲು ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಆಗಿ ಡಿಸೆಂಬರ್ 11, 1946ರಲ್ಲಿ ಈ ಒಂದು ಯುನಿಸೆಫ್ ರಚನೆಯಾಗುತ್ತೆ. ಸೊ ನೆಕ್ಸ್ಟ್ 1950ರ ಹೊತ್ತಿಗೆ ಯುನಿಸೆಫ್ ತನ್ನ ಸೇವೆಗಳನ್ನು ವಿಸ್ತರಿಸಿತು ಮತ್ತು ಎಲ್ಲೆಡೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಕ್ಕಳು ಮತ್ತು ಮಹಿಳೆಯರ ದೀರ್ಘಾವಧಿ ಅಗತ್ಯತೆಗಳನ್ನು ಪರಿಹರಿಸೋದಕ್ಕೋಸ್ಕರ ಈ ಒಂದು ಯುನಿಸೆಫ್ ಅಂತಕ್ಕಂಥದ್ದು ರಚನೆ ಪ್ರಾರಂಭ ಆಗಿ ಮುಂದೆ ಅದು ತನ್ನ ಕೆಲಸವನ್ನು ಮಾಡ್ಕೊಳ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡಿ, 1953ರಲ್ಲಿ ಯುನಿಸೆಫ್ ಸಂಪೂರ್ಣ ರೂಪವು ವಿಶ್ವಸಂಸ್ಥೆಯ ಮಕ್ಕಳ ನಿಧಿಗೆ ಬದಲಾಗುತ್ತೆ. ಸೊ ಏನದು ವಿಶ್ವಸಂಸ್ಥೆ 2ನೇ ಮಹಾಯುದ್ಧದಲ್ಲಿ ಮಕ್ಕಳ ಒಂದು ಇದಕ್ಕೋಸ್ಕರ ಈ ಯುನಿಸೆಫ್ ಸ್ಟಾರ್ಟಿಂಗು ರಚನೆಯಾಗುತ್ತೆ. ಆದರೆ 1953ರಲ್ಲಿ ಏನಾಗುತ್ತೆ, ವಿಶ್ವಸಂಸ್ಥೆ ಮಕ್ಕಳ ನಿಧಿಗೆ ಬದಲಾಗುತ್ತೆ. ಸಂಪೂರ್ಣವಾಗಿ ಮಕ್ಕಳಿಗೋಸ್ಕರನೇ ಈ ಒಂದು ಯುನಿಸೆಫ್ ತನ್ನ ಒಂದು ಕೊಡುಗೆಯನ್ನು ನೀಡೋದಕ್ಕೆ ಮತ್ತು ಅದರ ವಿಶ್ವದ ಅತಿ ದೊಡ್ಡ ಲಸಿಕೆಗಳನ್ನು ಒದಗಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿ ಮಾರ್ಪಡುತ್ತೆ. ಇನ್ನು ನೆಕ್ಸ್ಟ್ ಯುನಿಸೆಫ್ ಬಗ್ಗೆ ಹೇಳೋದಾದರೆ ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕಲ್ಲಿದೆ, US-ನ ನ್ಯೂಯಾರ್ಕ್ನಲ್ಲಿದೆ. ಇದರೊಂದು ಮುಖ್ಯಸ್ಥರು ನೋಡಿ, ಇದು ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರಸ್ತುತ ಯಾರಿದ್ದಾರೆ ಕ್ಯಾಥರಿನ್ ಎಂ ರಜಲ್ ಅಂತಕ್ಕಂಥವ್ರು ಈ ಯುನಿಸೆಫ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಈಗ ಕಾರ್ಯವನ್ನು ವಹಿಸ್ತಾ ಇದ್ದಾರೆ. ಇದರ ಈ ಒಂದು ಯುನಿಸೆಫ್ ಅಂತಕ್ಕಂಥದ್ದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತ ಏನು ಹೇಳ್ತೀವಿ ಅದರ ಅಡಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಮತ್ತು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇವೆರಡು ಮಂಡಳಿಗಳ ಅಧೀನದಲ್ಲಿ ಈ ಯುನಿಸೆಫ್ ಕೆಲಸವನ್ನು ಮಾಡುತ್ತೆ. ಸೊ ನೆಕ್ಸ್ಟು ಡಿಸೆಂಬರ್ 11 ಅಂತಾರಾಷ್ಟ್ರೀಯ ಪರ್ವತ ದಿನ. ಪರ್ವತಗಳ ಪ್ರಾಮುಖ್ಯತೆ ಮತ್ತು ಅವುಗಳ ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸೋದಕ್ಕೋಸ್ಕರ ಈ ಒಂದು ಡಿಸೆಂಬರ್ 11ರಂದು ಅಂತಾರಾಷ್ಟ್ರೀಯ ಪರ್ವತ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಈ 2023ರ ಥೀಮ್ ರೀಸ್ಟೋರಿಂಗ್ ಮೌಂಟೇನ್ ಎಕೋಸಿಸ್ಟಮ್ ಅಂತಕ್ಕಂಥದ್ದು 2023ರ ಅಂತಾರಾಷ್ಟ್ರೀಯ ಪರ್ವತ ದಿನದ ಒಂದು ಥೀಮ್ ಆಗಿರುತ್ತೆ.
ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಗೋವಾ, ದಮನ್ ಮತ್ತು ದಿಯು ವಿಮೋಚನಾ ದಿನ 19 ಡಿಸೆಂಬರ್ 19 ಗೋವಾ, ದಮನ್ ಮತ್ತು ದಿಯು ವಿಮೋಚನವನ್ನು ಮಾಡ್ತಾರೆ. ಅದು ಯಾವ ವರ್ಷದಲ್ಲಿ ಅಂತ ಹೇಳೋದಾದರೆ ಪ್ರಥಮವಾಗಿ 1961ರಲ್ಲಿ ಈ ದಿನದಂದು ಸುಮಾರು 451 ವರ್ಷಗಳ ಪೋರ್ಚುಗೀಸ್ ಆಳ್ವಿಕೆಯಲ್ಲಿದ್ದ ಗೋವಾವನ್ನು ಭಾರತೀಯ ಸೇನೆಯು ವಶಪಡಿಸಿಕೊಳ್ಳುತ್ತೆ. ಆ ಒಂದು ನೆನಪಿಗಾಗಿ ಡಿಸೆಂಬರ್ 19 ಗೋವಾ, ದಮನ್ ಮತ್ತು ದಿಯು ವಿಮೋಚನಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಅಲ್ಲದೆ ಈ ದಿನದಂದು ಪೋರ್ಚುಗೀಸರ ಜೊತೆಗೆ ಯುರೋಪಿಯನ್ ಆಳ್ವಿಕೆಯಿಂದ ಸಹ ಸಂಪೂರ್ಣವಾಗಿ ಮುಕ್ತವನ್ನಗೊಳ್ಳುತ್ತೆ. ಹಾಗಾಗಿ 3 ಪೋರ್ಚುಗೀಸ್ ಪ್ರದೇಶಗಳಾದ ಗೋವಾ, ದಮನ್ ಮತ್ತು ದಿಯುವನ್ನು ಆಕ್ರಮಿಸಲು ಆಪರೇಷನ್ ವಿಜಯ, ನೋಡಿ ಇದು ಸಹ ತುಂಬ ಇಂಪಾರ್ಟೆಂಟು. ಆಪರೇಷನ್ ವಿಜಯ ಅಂತಕ್ಕಂಥ ಒಂದು ಕಾರ್ಯಾಚರಣೆಯ ಮೂಲಕ ಈ ಒಂದು ಗೋವಾ, ದಮನ್ ಮತ್ತು ದಿಯುವನ್ನು ಬಿಡಿಸ್ಕೊಳ್ತಾರೆ. ಸೊ ಇದನ್ನು ಭಾರತೀಯ ಸಶಸ್ತ್ರ ಪಡೆಗಳ ಮೊದಲ ಸೇವಾ ಕಾರ್ಯಾಚರಣೆ ಎಂದು ಭಾವಿಸಲಾಗಿದೆ. ನೋಡಿ ಇದು ಸಹ ವೆರಿ ಇಂಪಾರ್ಟೆಂಟು. ಭಾರತೀಯ ಸಶಸ್ತ್ರ ಪಡೆಗಳ ಮೊದಲ ಸೇವಾ ಕಾರ್ಯಾಚರಣೆ ಯಾವುದ್ಯಾವುದು? ಗೋವಾ, ದಿಯು, ದಮನ್ ಅಂತಕ್ಕಂಥದ್ದು. ಸೊ ಅದಕ್ಕೆ ಆಪರೇಷನ್ ವಿಜಯ ಅಂತಕ್ಕಂಥ ಒಂದು ಯೋಜನೆಯನ್ನು ಅಥವಾ ಸಮಿತಿಯನ್ನು ಹಾಕ್ಕೊಂಡು ಸೊ ಈ ಒಂದು 3 ಪ್ರದೇಶಗಳನ್ನು ವಶಪಡಿಸ್ಕೊಂಡಿರ್ತಕ್ಕಂಥ ಪೋರ್ಚುಗೀಸ್ ಮತ್ತು ಯುರೋಪಿಯನ್ ಆಳ್ವಿಕೆಯಿಂದ ಸಪ್ರೇಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಆಪರೇಷನ್ ವಿಜಯ ಅಂತಕ್ಕಂಥ 1961ರಲ್ಲಿ ಈ 3 ಏನು ರಾಜ್ಯಗಳಿವೆ ಗೋವಾ, ದಮನ್ ಮತ್ತು ದಿಯು ಮತ್ತು ಅಂಜುದಿವಾ ದ್ವೀಪಗಳನ್ನು ವಶಪಡಿಸಿಕೊಳ್ಳಲು ಕಾರಣವಾದಂಥ ಭಾರತದ ಮಿಲಿಟರಿ ಕಾರ್ಯಾಚರಣೆಯಾಗಿದೆ. ಸೊ ಇದು ವೆರಿ 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 ಇಂಪಾರ್ಟೆಂಟು. ಸೊ ನೆಕ್ಸ್ಟು ಕಾರ್ಗಿಲ್ನಲ್ಲಿ ಭಾರತದ ಗಡಿ ನಿಯಂತ್ರಣ ರೇಖೆಯ ಭಾಗದಲ್ಲಿ ಪಾಕಿಸ್ತಾನ ಸೇನೆ ಬೆಂಬಲಿತ ಸಶಸ್ತ್ರ ಭಯೋತ್ಪಾದಕರ ಅಪ್ರಚೋದಿತ ಆಕ್ರಮಣದಿಂದಾಗಿ ಆಪರೇಷನ್ ವಿಜಯವನ್ನು ಪ್ರಾರಂಭಿಸಲಾಗುತ್ತದೆ. ಸೊ ನೆಕ್ಸ್ಟು 30 ಮೇ 1987ರಂದು ಗೋವಾ ರಾಜ್ಯತ್ವವನ್ನು ಪಡೆದುಕೊಂಡಿತು. 1987ರಲ್ಲಿ ಮತ್ತು ಉತ್ತರ ಗೋವಾ ಮತ್ತು ದಕ್ಷಿಣ ಗೋವಾ ಎಂಬ 2 ಜಿಲ್ಲೆಗಳಾಗಿ ಮರುಸಂಘಟನೆಯಾಯಿತು. ಅದೇ ಸಮಯದಲ್ಲಿ ದಮನ್ ಮತ್ತು ದಿಯು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅಂದರೆ ಇವು 3 ಸಹ ಸಪ್ರೇಟ್ ಆಗ್ತವೆ. ಆಮೇಲೆ ನೆಕ್ಸ್ಟು ಸಶಸ್ತ್ರ ಸೀಮಾ ಬಲ ಸಂಸ್ಥಾಪನಾ ದಿನ 20 ಡಿಸೆಂಬರ್. ಸುರಕ್ಷಿತ, ಸಂರಕ್ಷಿತ ಮತ್ತು ಸಮೃದ್ಧ ಭಾರತಕ್ಕಾಗಿ ಬದ್ಧತೆಯೊಂದಿಗೆ ಸಶಸ್ತ್ರ ಸೀಮಾ ಬಲ 59ನೇ ಸಂಸ್ಥಾಪನಾ ದಿನವನ್ನು 20 ಡಿಸೆಂಬರ್ 2023ರಂದು ಆಚರಿಸಿಕೊಳ್ಳುತ್ತೆ. ಈ ಒಂದು ಸಶಸ್ತ್ರ ಸೀಮಾ ಬಲ ಸಂಸ್ಥಾಪನಾ ದಿನ 20 ಡಿಸೆಂಬರು. ಸೊ ನೆಕ್ಸ್ಟ್ ಏನಾಗುತ್ತೆ? ಸಶಸ್ತ್ರ ಸೀಮಾ ಬಲ ಅಂತಕ್ಕಂಥದ್ದು ಭಾರತದ ಗಡಿ ಕಾವಲು ಪಡೆಯಾಗಿದ್ದು ಇದು ನೇಪಾಳ ಮತ್ತು ಭೂತಾನ್ನೊಂದಿಗೆ ರಾಷ್ಟ್ರದ ಗಡಿಯನ್ನು ಕಾಪಾಡುತ್ತದೆ. ಸೊ ಸಶಸ್ತ್ರ ಸೀಮಾ ಬಲ ಅಂತಕ್ಕಂಥ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳೋದಾದರೆ ಇದು ಭಾರತದ ಗಡಿಯಲ್ಲಿ ಕಾವಲು ಅಂತ ಏನು ಹೇಳ್ತೀವಿ, ಕಾವಲು ಕಾಯ್ತಿರ್ತಕ್ಕಂಥ ಒಂದು ಬಲ ಆಗಿದ್ದು ಸೊ ಇದು ನೇಪಾಳ ಮತ್ತು ಭೂತಾನ್ ರಾಷ್ಟ್ರದ ಗಡಿಯನ್ನು ಕಾಪಾಡ್ತಾ ಇದೆ, ಭಾರತದ ಒಂದು ಗಡಿಯನ್ನು ಕಾಪಾಡ್ತಾ ಇದೆ. ಇದು ಗೃಹ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವ 7 ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿ. ನುಡಿದು ಸಹ ಕೇಳುತ್ತೆ, ಸಶಸ್ತ್ರ ಸೀಮಾ ಬಲ ಯಾವುದರ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಅಥವಾ ಯಾವುದರ ಒಂದು ನಿಯಂತ್ರಣದಲ್ಲಿದೆ, ಯಾವುದರ ಒಂದು ಆಡಳಿತ ನಿಯಂತ್ರಣದಲ್ಲಿದೆ ಅಂತ ಕೇಳ್ತಾರೆ. ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಸಶಸ್ತ್ರ ಸೀಮಾ ಬಲ. ಸೊ ನೆಕ್ಸ್ಟ್ 1962ರ ಭಾರತ-ಚೀನಾ ಯುದ್ಧದ ನಂತರ ಭಾರತದ ಗಡಿಗಳಿಗೆ ತ್ರಿಪಡೆಗಳ ಜೊತೆಗೆ ಹೆಚ್ಚುವರಿ ಪಡೆಗಳ ಅಗತ್ಯವಿದೆ ಎಂದು ಭಾವಿಸಲಾಯಿತು. ಅಂದರೆ ಭಾರತೀಯ ಸೇನೆ ಏನಿದೆ, ನೌಕಾಪಡೆ, ಭಾರತೀಯ ವಾಯುಪಡೆ ಏನು ತ್ರಿಪಡೆಗಳಿದ್ದಾವೆ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಪಡೆ ಅಂತ ಹೇಳಿದಾಗ ನಾವು ಈ ಒಂದು ಸಶಸ್ತ್ರ ಬಲ ಅಂತ ಏನು ಹೇಳ್ತೀವಿ ಸೊ ಅವುಗಳು ಸೇರಿಕೊಳ್ತವೆ. ಸೊ ನೆಕ್ಸ್ಟ್ ಇದು ಸಶಸ್ತ್ರ ಸೀಮಾ ಬಲ ಎಂದು ವಿಶಿಷ್ಟವಾದ ವಿಶೇಷ ಪಡೆಯನ್ನು ಸೃಷ್ಟಿಗೆ ಕಾರಣವಾಗುತ್ತೆ. ನೆಕ್ಸ್ಟು SSBಯನ್ನು ನವೆಂಬರ್ ಅಂದರೆ ಸಶಸ್ತ್ರ ಸೀಮಾ ಬಲವನ್ನು ನವೆಂಬರ್ 1962ರಲ್ಲಿ ವಿಶೇಷ ಸೇವಾ ಬ್ಯೂರೋ ಎಂಬ ಹೆಸರಿನಲ್ಲಿ ಸ್ಥಾಪಿಸಲಾಗುತ್ತೆ. ವಿಶೇಷ ಸೇವಾ ಬ್ಯೂರೋ ಅಂತಕ್ಕಂಥ ಒಂದು ಹೆಸರಲ್ಲಿ 1962ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಅದು ಅಂತಿಮವಾಗಿ 20 ಡಿಸೆಂಬರ್ 1963ರಲ್ಲಿ ಸಶಸ್ತ್ರ ಸೀಮಾ ಬಲ ಎಂದು ಮರುನಾಮಕರಣವನ್ನು ಮಾಡ್ತಾರೆ. ಸೊ ನೆಕ್ಸ್ಟು ಈ ಒಂದು ರಚನೆ ಬಂದು ಹೇಳೋದಾದರೆ ಸಶಸ್ತ್ರ ಸೀಮಾ ಬಲ ಕಾಯ್ದೆ 2007ರ ಒಂದು ಕಾಯ್ದೆ ಅಡಿಯಲ್ಲಿ ರಚನೆ ಮಾಡ್ತಾರೆ. ಇದು ಜವಾಬ್ದಾರಿತ ಸಚಿವರು ಬಂದು ಅಮಿತ್ ಶಾ, ಕೇಂದ್ರ ಗೃಹ ಸಚಿವ. ನಾನು ಆಗಲೇ ಹೇಳಿದಾಗೆ ಈ ಒಂದು ನೀವು ಅನ್ಕೋಬಹುದು ಇದು ಗೃಹ ಸಚಿವ ಅಡಿಯಲ್ಲಿ ಬರುತ್ತೆ, ಆದರೆ ಎಕ್ಸಾಮ್ಸಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಇದನ್ನು ಯಾವ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ಬಿಟ್ಟು ನಿಮಗೆ ಆ್ಯಕ್ಚುಲಿ ಇದು ಇರ್ತಕ್ಕಂಥದ್ದೇ ಒಂದು ಸಶಸ್ತ್ರ ಅಂದರೆ ಗಡಿಯನ್ನು ಕಾಯ್ತಕ್ಕಂಥ ಒಂದು ಕಾಯ್ದೆ. ಸೊ ಹಾಗಾಗಿ ಆ ಒಂದು ರಕ್ಷಣಾ ಸಚಿವಾಲಯ ಅಂತ ಬರ್ಬೋದು ಅಥವಾ ಬೇರೆ ಬೇರೆ ಆಪ್ಷನ್ಸ್ ಕೊಡ್ಬೋದು. ಬಟ್ ಇದು ಬರ್ತಕ್ಕಂಥದ್ದು ಗೃಹ ಸಚಿವ ಅಥವಾ ಕೇಂದ್ರ ಗೃಹ ಸಚಿವರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಹಾಗಾಗಿ ಅದರ ಒಂದು ಜವಾಬ್ದಾರಿಯನ್ನು ಅಮಿತ್ ಶಾ ಅಂತಕ್ಕಂಥ ಒಬ್ಬರು ಸಚಿವರು, ಕೇಂದ್ರ ಗೃಹ ಸಚಿವರು ತಗೊಳ್ತಾರೆ. ನೆಕ್ಸ್ಟ್ ಡೈರೆಕ್ಟರ್ ಜನರಲ್ ಬಂದು ರಶ್ಮಿ ಶುಕ್ಲಾ IPS. ರಶ್ಮಿ ಶುಕ್ಲಾ ಅಂತಕ್ಕಂಥವ್ರು ಇದರ ಒಂದು ಡೈರೆಕ್ಟರ್ ಜನರಲ್ ಆಗಿರ್ತಾರೆ. ಇದನ್ನು ಒಂದು ಪೋಷಕ ಸಂಸ್ಥೆ ಬಂದು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಈ ಒಂದು ಸಂಸ್ಥೆ ನೋಡ್ಕೊಳ್ತಾ ಇದೆ. ಇನ್ನು ನೆಕ್ಸ್ಟು
ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಯಾವ್ದ್ಯಾವ್ದು ಬರುತ್ತೆ ಅಂತ ನೋಡಿದ್ರೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಸ್ಸಾಂನ ರೈಫಲ್ಸು, ಗಡಿ ಭದ್ರತಾ ಪಡೆ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸು, ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ, ನೆಕ್ಸ್ಟು ಸಶಸ್ತ್ರ ಸೀಮಾಬಲ. ಒಟ್ಟು 7 ಈ ಒಂದು ಪಡೆಗಳು ಈ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಅಡಿಯಲ್ಲಿ ಬರ್ತಕ್ಕಂಥ ಪಡೆಗಳಾಯಿತು. ಒಟ್ಟು 7 ಪಡೆಗಳು. ಸೊ ನೆಕ್ಸ್ಟು ಪ್ರಧಾನಮಂತ್ರಿಯವರಿಂದ ಕಾಶಿ ತಮಿಳ್ ಸಂಗಮ್ 2023 ಉದ್ಘಾಟನೆ. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನಿದ್ದಾರೆ, ಸೊ ಅವರು 17 ಡಿಸೆಂಬರ್ 2023 ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಾಶಿ ತಮಿಳ್ ಸಂಗಮ್ 2023 ಉದ್ಘಾಟನೆ ಮಾಡ್ತಾನೆ. ಏನು ಈ ಒಂದು ಕಾಶಿ ತಮಿಳು ಸಂಗಮ್ ಅಂತ ಅಂದರೆ, ಸೊ ಇದು ಪ್ರಧಾನಿ ಮೋದಿಯವರು ಕನ್ಯಾಕುಮಾರಿ ವಾರಣಾಸಿ ತಮಿಳ್ ಸಂಗಮ್ ರೈಲು, ಇದೊಂದು ರೈಲಿಗೆ ಸಹ ಚಾಲನೆ ನೀಡಿದ್ದು, ಈ ಸಂದರ್ಭದಲ್ಲಿ ತಿರುಕ್ಕುರಂ ಮೇಕಲೈ ಮತ್ತು ಇತರ ಶ್ರೇಷ್ಠ ತಮಿಳು ಸಾಹಿತ್ಯದ ಬಹುಭಾಷೆ ಮತ್ತು ಬ್ರೈಲ್ ಅನುವಾದಗಳನ್ನು ಸಹ ಅನಾವರಣಗೊಳಿಸಿದರು. ಅಂದರೆ ಇದು ತಮಿಳು ಮತ್ತು ಸಂಗಮ್ ಎರಡಕ್ಕೂ ಸಹ ಒಂದು ಸಂಬಂಧವನ್ನು ಹೊಂದಿರತಕ್ಕಂಥ ಒಂದಿದು. ಸೊ ಹಾಗಾಗಿ ನರೇಂದ್ರ ಮೋದಿಯವರು ಈ ಒಂದು ರೈಲಿಗೂ ಸಹ ಚಾಲನೆಯನ್ನು ನೀಡ್ತಾರೆ. ಜೊತೆಗೆ ತಿರುಕ್ಕುರಲ್ ಮಣಿಮೇಕಲೈ ಮತ್ತು ಇತರ ಶ್ರೇಷ್ಠ ತಮಿಳು ಸಾಹಿತ್ಯದ ಬಹುಭಾಷೆ ಮತ್ತು ಬ್ರೈಲ್ ಅನುವಾದಗಳನ್ನು ಈ ಒಂದು ಇದರಲ್ಲಿ ಅನಾವರಣಗೊಳಿಸ್ತಾರೆ. ನೆಕ್ಸ್ಟು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಈ ಕಾರ್ಯಕ್ರಮಕ್ಕೆ ನೋಡಲ್ ಏಜೆನ್ಸಿಯಾಗಿರುತ್ತೆ. ಸೊ ನೆಕ್ಸ್ಟು ಪ್ರಧಾನಿ ಮೋದಿಯವರಿಂದ ವಿಶ್ವದ ಅತಿ ದೊಡ್ಡ ಕಾರ್ಯಕ್ಷೇತ್ರವಾದ ಸೂರತ್ ಡೈಮಂಡ್ ಬೋರ್ಸ್ ಉದ್ಘಾಟನೆ. ಸೊ ನೋಡಿ, ಇಲ್ಲಿ ಸೂರತ್ ಡೈಮಂಡ್ ಬೋರ್ಸ್ ಅಂತಕ್ಕಂಥದ್ದು ಏನು, ಅದರ ಎಲ್ಲಿದೆ ಅಥವಾ ಅದರ ಒಂದು ಕಾರ್ಯಕ್ಷೇತ್ರ ಏನು ಅಂತಕ್ಕಂಥದ್ದು ನೋಡೋಣ. ಸೊ ಪ್ರಧಾನಿ ಮೋದಿಯವರು ಸೂರತ್ ಡೈಮಂಡ್ ಬೋರ್ಸ್ ಅಂತಕ್ಕಂಥ ಒಂದು ಇದನ್ನು ಉದ್ಘಾಟನೆ ಮಾಡಿದ್ದು, ಇದು US ಪೆಂಟಗನನ್ನು ಮೀರಿಸಿ ವಿಶ್ವದ ಅತಿ ದೊಡ್ಡ ಕಾರ್ಯಕ್ಷೇತ್ರವಾಗಿದೆ. ಸೊ ಅಂದರೆ ಸೂರತ್ ಡೈಮಂಡ್ ಬೋರ್ಸ್ ಅಂತಕ್ಕಂಥದ್ದು US ಪೆಂಟಗನನ್ನು, ಸೊ ಆ ಒಂದು ಏನಿದೆ, ಸೊ ಅದನ್ನು ಮೀರಿಸ್ತಕ್ಕಂಥ ಒಂದು ವಿಶ್ವದ ಅತಿ ದೊಡ್ಡ ಕಾರ್ಯಕ್ಷೇತ್ರ ಆಗಿರ್ತಕ್ಕಂಥದ್ದು ಈ ಸೂರತ್ನಲ್ಲಿರ್ತಕ್ಕಂಥ ಡೈಮಂಡ್ ಬೋರ್ಸು. ಸೊ ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು. ಇದು ಅಂತಾರಾಷ್ಟ್ರೀಯ ವಜ್ರ ಮತ್ತು ಆಭರಣ ವ್ಯಾಪಾರಕ್ಕಾಗಿ ವಿಶ್ವದ ಅತಿ ದೊಡ್ಡ ಮತ್ತು ಆಧುನಿಕ ಕೇಂದ್ರವಾಗಿದೆ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಅಂತಾರಾಷ್ಟ್ರೀಯ ವಜ್ರ ಮತ್ತು ಆಭರಣದ ವ್ಯಾಪಾರಕ್ಕಾಗಿರ್ತಕ್ಕಂಥ ಒಂದು ಕೇಂದ್ರ ಆಗಿದೆ. ಇದು US ಅತಿ ದೊಡ್ಡದಾದಂಥ ಒಂದು ಕೇಂದ್ರವಾಗಿದೆ. ಸೊ ಇದು ಸೂರತ್ ಡೈಮಂಡ್ ಬೋರ್ಸ್ ಕಟ್ಟಡವು 67 ಲಕ್ಷ ಚದರ ಅಡಿಗಿಂತ ಹೆಚ್ಚು ನೆಲದ ವಿಸ್ತೀರ್ಣವನ್ನು ಹೊಂದಿದ್ದು, ವಿಶ್ವದಲ್ಲೇ ಅತಿ ದೊಡ್ಡ ಕಚೇರಿ ಸಂಕೀರ್ಣವಾಗಿದ್ದು, ಇದು ಸೂರತ್ ನಗರದ ಸಮೀಪವಿರುವ ಕಾಜೋಡ್ ಗ್ರಾಮದಲ್ಲಿದೆ. ಸೊ ಸೂರತ್ನ ಕಾಜೋಡ್ ಗ್ರಾಮದಲ್ಲಿ ಈ ಒಂದು ಡೈಮಂಡ್ ಬೋರ್ಸ್ ಅಂತಕ್ಕಂಥದ್ದು ಇದೆ. ಸೊ ಇದು ವಿಶ್ವದಲ್ಲೇ ಅತಿ ದೊಡ್ಡ ಕೇಂದ್ರವಾಗಿದೆ. ಜೊತೆಗೆ ಇದು ಬಂದು ವಜ್ರ ಮತ್ತು ಆಭರಣದ ವ್ಯಾಪಾರಕ್ಕಾಗಿರ್ತಕ್ಕಂಥ ಒಂದು ಕೇಂದ್ರ ಆಗಿದೆ. ಇಷ್ಟು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಸಾಕು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು SDB ಅಂದರೆ ಡೈಮಂಡ್ ರಿಸರ್ಚ್ ಮತ್ತು ಮಾರ್ಕೆಟಿಂಗ್ ಅಂತ ಏನು ಹೇಳ್ತೀವಿ, ಈ ಒಂದು ನಗರದ ಭಾಗವಾಗಿರುತ್ತೆ. ನೆಕ್ಸ್ಟ್ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಆದಂತಹ ಆನಂದಿಬೆನ್ ಪಾಟೀಲ್ ಅವರು ಫೆಬ್ರವರಿ 15, 2015 ಈ ಒಂದು SDB ಮತ್ತು ಡ್ರೀಮ್ ಸಿಟಿ ಯೋಜನೆಯ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಅಂದರೆ 2015 ಆಗಿನ ಮುಖ್ಯಮಂತ್ರಿ ಆದಂತಹ ಆನಂದಿಬೆನ್ ಪಾಟೀಲ್ ಅವರು ಈ ಒಂದು ಏನು ಡೈಮಂಡ್ ಇದಿದೆ, ಸೊ ಅದನ್ನು ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಈಗ ಅದನ್ನು ಅನಾವರಣ ಮಾಡ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನೆಕ್ಸ್ಟ್ ಕುವೈತ್ ಎಮಿರ್ ಶೇಖ್ ನವಾಫ್ ಆಲ್ ಅಹ್ಮದ್ ಅಲ್ ಸಹಾಬ್ ನಿಧನ ಅಂತ ಹೇಳಿದರೆ, ಕುವೈತ್ನ ಆಡಳಿತ ಎಮೀರ್ 86 ವರ್ಷದ ಶೇಖ್ ನವಾಫ್ ಅಲ್ ಅಹ್ಮದ್ ಅಲ್ ಸಹಾಬ್ ಅಂತಕ್ಕಂಥವ್ರು ನಿಧನವನ್ನು ಹೊಂದಿದ್ದಾರೆ. ಅಂದರೆ ಇವರು ಕುವೈತ್ನ ಒಬ್ಬರು ಆಡಳಿತಗಾರರಾಗಿದ್ದರು. ಸೊ ಅವರು ನಿಧನವನ್ನು ಹೊಂದಿದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡಿದರೆ ಹೊಸ ಕೊರೋನಾ ವೈರಸ್ ರೂಪಾಂತರ JN1 ಪತ್ತೆ. ಸೊ ಏನು ಕರೋನಾ ಇತ್ತು, ಈಗ ಅದರ ಒಂದು ರೂಪಾಂತರ ಪತ್ತೆಯಾಗಿದೆ. ಅದರ ಹೆಸರು ಬಂದು JN1 ಅಂತಕ್ಕಂಥದ್ದು. ಈ ಹೆಸರಿನ ಹೊಸ ಕೊರೋನಾ ವೈರಸ್ ರೂಪಾಂತರವು ಭಾರತದಲ್ಲಿ ಪತ್ತೆಯಾಗಿದೆ. ಸೊ ಇದು 78 ವರ್ಷ ವಯಸ್ಸಿನ ಕೇರಳದ ಮಹಿಳೆಯೊಬ್ಬರಿಗೆ ಫಸ್ಟು ಕಾಣಿಸ್ಕೊಳ್ಳುತ್ತೆ. ಸೊ ನೆಕ್ಸ್ಟು IIF ಯಶಸ್ವಿಯಾಗಿ ಸಮಾರ್ ಅಂತಕ್ಕಂಥ ಒಂದು ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಪರೀಕ್ಷಿಸಿದೆ. IAF. ಸೊ ಸಮಾರ್ ಅಂದರೆ ಏನು, IAF ಅಂದ್ರೇನು, ಸೊ ಯಾವ ಒಂದು ಪರೀಕ್ಷೆ ಏನಕ್ಕೆ ಅಂತ ನೋಡೋಣ. ಸೊ ಭಾರತೀಯ ವಾಯುಪಡೆ ಅಂತೇನು ಹೇಳ್ತೀವಿ IAF. ಸೊ ಇಂಡಿಯನ್ ಏರ್ ಫೋರ್ಸ್ ಅಂತ ಹೇಳ್ತೀವಿ. ಆ ಒಂದು ಏರ್ ಫೋರ್ಸ್ ಬಂದು ಡಿಸೆಂಬರ್ 17, 2023 ಅಸ್ತ್ರಶಕ್ತಿ 2023 ವ್ಯಾಯಾಮದ ನೋಡಿ, ಇದು ಎಕ್ಸಸೈಸ್ ಅಸ್ತ್ರಶಕ್ತಿ 2023 ಇದು ಬರ್ಬೋದು, ಅಥವಾ ಸಮರ್ ಅಂತಕ್ಕಂಥದ್ದು ಬರ್ಬೋದು. ಸಮಯದಲ್ಲಿ ಸರ್ಫೇಸ್ ಟು ಏರ್ ಮಿಸೈಲ್
ಮಿಸೈಲ್ ಫಾರ್ ಅಶ್ಯೂರ್ಡ್ ರಿಟಿಲಿಯೇಷನ್ ಅಂತ ಅಂದರೆ ನೋಡಿ, ಇದಕ್ಕೆ ಕೇಳ್ಬೋದು ಸಮಾರದ ಒಂದು ಅಬ್ರಿವೇಷನ್ಸು ಸಹ ಕೇಳ್ಬೋದು ನಿಮಗೆ. ಸೊ ಸರ್ಫೇಸ್ ಟು ಏರ್ ಮಿಸೈಲ್ ಫಾರ್ ಅಸೆಟ್ಸ್ ರಿಟಿಲಿಯೇಷನ್ ಅಂತಕ್ಕಂಥದ್ದು ಈ ಒಂದು ಸಮಾರ್ ಅಂತಕ್ಕಂಥ ಒಂದು ವಾಯು ರಕ್ಷಣಾ ಕ್ಷಿಪಣಿಯ ವ್ಯವಸ್ಥೆಯನ್ನು ಈ IAF ಭಾರತೀಯ ವಾಯುಪಡೆ ಅಥವಾ ಇಂಡಿಯಾ ಏರ್ ಫೋರ್ಸ್ ಅಂತಕ್ಕಂಥದ್ದು ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿದೆ. ಸೊ ಇನ್ನು ವ್ಯಾಯಾಮಾಸ್ತ್ರ ಶಕ್ತಿ 2023 ಆಂಧ್ರ ಪ್ರದೇಶದ ಏರ್ ಫೋರ್ಸ್ ಸ್ಟೇಷನ್ ಸೂರ್ಯಾಲಂಕಾರದಲ್ಲಿ ನಡೆಸಲಾಯಿತು ಅಂತಂದರೆ ವ್ಯಾಯಾಮಾಸ್ತ್ರ ಶಕ್ತಿ 2023 ಆಂಧ್ರ ಪ್ರದೇಶದ ಏರ್ ಫೋರ್ಸ್ ಸ್ಟೇಷನ್ ಸೂರ್ಯಾಲಂಕಾರದಲ್ಲಿ ನಡೆಸುತ್ತೆ ಈ ಒಂದು ಪರೀಕ್ಷೆಯನ್ನು. ಅದರ ಜೊತೆಗೆ ಸಮರ ಅಂತಕ್ಕಂಥದ್ದು ನಡೆಯುತ್ತೆ. ಅಂದರೆ ಆ ಒಂದು ಸಮರ ನಡೆಸ್ತಕ್ಕಂಥದ್ದು ವ್ಯಾಯಾಮ ಅಸ್ತ್ರಶಕ್ತಿ 2023 ಎಲ್ಲಿಂದ ಆಂಧ್ರ ಪ್ರದೇಶದ ಏರ್ ಫೋರ್ಸ್ ಸ್ಟೇಷನ್ ಸೂರ್ಯಾಲಂಕಾರದಲ್ಲಿ ಮಾಡುತ್ತೆ ಈ ಒಂದು ಪರೀಕ್ಷೆಯನ್ನು. ನೆಕ್ಸ್ಟ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ವಾಯುಪಡೆಯ ನಿರ್ವಹಣಾ ಕಮಾಂಡ್ನ ಘಟಕವು ಅಭಿವೃದ್ಧಿನ ಪಡಿಸುತ್ತೆ. IAF ತನ್ನ ಹಳೆಯ ರಷ್ಯನ್ ಮೂಲದ ಏರ್ ಟು ಏರ್ ಕ್ಷಿಪಣಿ ವ್ಯವಸ್ಥೆಯನ್ನು ಬಳಸಿಕೊಂಡು ಈ ಸಮರನ್ನು ಅಭಿವೃದ್ಧಿಪಡಿಸಿದೆ. ಇನ್ನು ಭಾರತವು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ 4 ವೈಮಾನಿಕ ಗುರಿಗಳನ್ನು ತೊಡಗಿಸಿಕೊಳ್ಳಲು ಆಕಾಶ್ ವೆಪನ್ ಸಿಸ್ಟಮ್ ಸಾಮರ್ಥ್ಯವನ್ನು ಸಹ ಪ್ರದರ್ಶನ ಮಾಡ್ತಾ ಇದೆಯಂತೆ. ಸೊ ಭಾರತವು ಒಂದೇ ಫೈರಿಂಗ್ ಯೂನಿಟ್ ಬಳಸಿ ಅಂತಹ ಸಾಮರ್ಥ್ಯವನ್ನು ಹೊಂದಿರುವ ಮೊದಲ ದೇಶವಾಗಿದೆ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೂ ಸಹ ಪಾತ್ರವಾಗಿದೆ. ಸೊ ಈ ನೆಕ್ಸ್ಟ್ AWS ಅನ್ನು ಡಿಫೆನ್ಸ್ ರಿಸರ್ಚ್ ಅಂದರೆ AWS ಅಂತಂದರೆ ಆಕಾಶ್ ವೆಪನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅನ್ನೋ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ. ಸೊ ಇದು ಸಹ ಕ್ವಶನ್ಸ್ ಕೇಳ್ತಾರೆ ನೋಡಿ. AWS ಅನ್ನು ವಿನ್ಯಾಸಗೊಳಿಸಿದಂಥ ಒಂದು ಸಂಸ್ಥೆ ಯಾವುದಂತ ಕೇಳ್ತಾರೆ, DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು AWS ಅಂತಕ್ಕಂಥದ್ದನ್ನ ಅಭಿವೃದ್ಧಿಯನ್ನು ಪಡಿಸಿದೆ. ಇನ್ನು ನೆಕ್ಸ್ಟ್ ಜನರೇಟಿವ್ AI ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಹೇಳಿದರೆ ತುಂಬಾ ಸದ್ದನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಟೈಮಲ್ಲಿ ತುಂಬ ಸದ್ದನ್ನು ಮಾಡ್ತಾ ಇದೆ. ಸೊ ಈ ಎಕ್ಸಾಮ್ಗೆ ಕೇಳ್ತಕ್ಕಂಥ ಪ್ರತಿಯೊಂದು ಒಂದು ಎಕ್ಸಾಮ್ಸಲ್ಲೂ ಸಹ ಇದರ ಬಗ್ಗೆ ಒಂದು ಕ್ವಶನ್ಸು ಇದ್ದೇ ಇದೆ. ಸೊ ಹಾಗಾಗಿ AIನ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಈಗ ಏನು ಅಪ್ಡೇಟ್ ಇದೆ ಅದನ್ನು ನಾನು ಹೇಳ್ತೀನಿ. ಜನರೇಟಿವ್ AI FY30 ವೇಳೆಗೆ ಭಾರತದ GDPಗೆ 1.2ರಿಂದ 1.5 ಟ್ರಿಲಿಯನನ್ನು ಸಂಭಾವ್ಯವಾಗಿ ಸೇರಿಸಲಿದೆ. ಯಾವುದು ಅಂತಂದರೆ EY ವರದಿ. ಸೊ EY ಇಂಡಿಯಾದ ವರದಿಯ ಪ್ರಕಾರ ಜನರೇಟಿವ್ AI ಅಂತಕ್ಕಂಥದ್ದು ಮುಂದಿನ 7 ವರ್ಷಗಳಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನಕ್ಕೆ 1.2ರಿಂದ 1.5 ಡಾಲರ್ ಟ್ರಿಲಿಯನ್ಗಳನ್ನು ಸೇರಿಸುವ ಸಾಮರ್ಥ್ಯವನ್ನು ಒಳಗೊಂಡಿದೆ. ಇನ್ನು ನೆಕ್ಸ್ಟು ಬಾಂಗ್ಲಾದೇಶ U19 ಏಷ್ಯಾ ಕಪ್ಪನ್ನು ಗೆದ್ದುಕೊಂಡಿದೆ. ಬಾಂಗ್ಲಾದೇಶವು UAEಯನ್ನು 195 ರನ್ಗಳಿಂದ ಸೋಲಿಸಿತು ಮತ್ತು ದುಬೈನಲ್ಲಿ ತಮ್ಮ ಮೊದಲ ಅಂಡರ್-19 ಏಷ್ಯಾ ಕಪ್ ಚಾಂಪಿಯನ್ಶಿಪ್ಪನ್ನು ಪ್ರಶಸ್ತಿಯನ್ನು ಗೆದ್ದುಕೊಳ್ಳುತ್ತೆ. ಈ ಒಂದು ಚಾಂಪಿಯನ್ಶಿಪ್ಪನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು ಆಯೋಜನೆಯನ್ನು ಮಾಡಿರುತ್ತೆ. ಈ ಒಂದು ಸರಣಿಯ ಶ್ರೇಷ್ಠ ಬಂದು ಆಶಿಕುರ್ ರೆಹಮಾನ್ ಶಿಬ್ಲಿ ಅಂತಕ್ಕಂಥವ್ರು ಬಾಂಗ್ಲಾದೇಶದವರು. ಹೆಚ್ಚು ರನ್ನ ಗಳಿಸ್ತಕ್ಕಂಥದ್ದು ಆಶಿಕ್ ಕುಮಾರ್ ರೆಹಮಾನ್ ಶಿಬ್ಲಿ 378 ರನ್ಗಳು. ಹೆಚ್ಚಿನ ವಿಕೆಟ್ ಬಂದು ರಾಜ್ ಲಿಂಬಾನಿ 12 ಭಾರತದವರು. ಸೊ ನೆಕ್ಸ್ಟ್ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2023 ಮುಕ್ತಾಯಗೊಳ್ಳುತ್ತೆ. ಈ ಒಂದು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅಂತಕ್ಕಂಥದ್ದು 2023 ಡಿಸೆಂಬರ್ 17ರಂದು ನವದೆಹಲಿಯಲ್ಲಿ ಮುಕ್ತಾಯವನ್ನು ಹೊಂದುತ್ತೆ. ಉತ್ತರ ಪ್ರದೇಶದ 62 ಪದಕಗಳೊಂದಿಗೆ 2ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ತಮಿಳುನಾಡು 20 ಚಿನ್ನ 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳೊಂದಿಗೆ 3ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇನ್ನು KIPG 2023 ಡಿಸೆಂಬರ್ 10ರಂದು ಪ್ರಾರಂಭವಾಗಿ ಮತ್ತು ದೇಶದಾದ್ಯಂತ ಸುಮಾರು 1450 ಪ್ಯಾರಾ ಅಥ್ಲೆಟ್ಗಳ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುತ್ತೆ. ಸೊ ಇದರ ಜೊತೆಗೆ ಕರ್ನಾಟಕ ಬಂದು 30 ಪದಕಗಳೊಂದಿಗೆ 9ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇನ್ನು ಫೈನಲ್ ಆಗಿ ಹೇಳೋದಾದರೆ ಇದು ಉಜ್ವಲ ಗುಬ್ಬಚ್ಚಿಯು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2023 ಮ್ಯಾಸ್ಕೆಟ್ ಆಗಿದೆ. ಸೊ ಇದು ಸಹ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ ಏನೇ. ಉಜ್ವಲ ಗುಬ್ಬಚ್ಚಿಯು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2023 ಮ್ಯಾಸ್ಕೆಟ್ ಆಗಿ ಈ ವರ್ಷದ ಒಂದು ಸ್ಪೆಷಲ್ ಆದಂಥ ಒಂದು ಪ್ಯಾರಾ ಒಲಿಂಪಿಕ್ಗೆ ಇದೊಂದು ಸ್ಪೆಷಲ್ಲು. ಸೊ ನೆಕ್ಸ್ಟ್ ನಾವು ಹೇಳೋದಾದರೆ ನೋಡಿ, ರಾಷ್ಟ್ರೀಯ ಗಣಿತ ದಿನ ಡಿಸೆಂಬರ್ 22. ಸೊ 22ನ್ನು
ಡಿಸೆಂಬರ್ 22ನ ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಣೆ ಮಾಡ್ತಾರೆ. ಏನಕ್ಕೆ ಆಚರಣೆ ಮಾಡ್ತಾರೆ, ಇದರ ವಿಶೇಷತೆ ಏನು ಅಂತ ನೋಡೋದಾದರೆ ನಾವು ಈ ಒಂದು ಗಣಿತಜ್ಞರಾದ ಪ್ರಸಿದ್ಧ ಭಾರತೀಯ ಗಣಿತಜ್ಞರಾದ ಶ್ರೀನಿವಾಸ ರಾಮಾನುಜನವರ ಜನ್ಮದಿನವನ್ನು ಗೌರವಿಸೋದಕ್ಕೋಸ್ಕರ ಭಾರತವು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುತ್ತದೆ. ಸೊ ಇದು ಫಸ್ಟ್ಗೆ 2012ರಲ್ಲಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ರಾಮಾನುಜರವರ ಪ್ರತಿಭೆಯನ್ನು ಗುರುತಿಸಲು ಡಿಸೆಂಬರ್ 22ನ ರಾಷ್ಟ್ರೀಯ ಗಣಿತ ದಿನವೆಂದು ಘೋಷಣೆಯನ್ನು ಮಾಡುತ್ತೆ 2012ರಿಂದ. ನೆಕ್ಸ್ಟು ರಾಮಾನುಜರವರು 22 ಡಿಸೆಂಬರ್ 1887ರಂದು ಬ್ರಿಟಿಷ್ ಇಂಡಿಯಾದ ಮೈಸೂರು ರಾಜ್ಯದ ಈರೋಡ್ನಲ್ಲಿ ಜನಿಸ್ತಾರೆ. ಮತ್ತು 26 ಏಪ್ರಿಲ್ 1920ರಂದು ತಂಜೂರು ಜಿಲ್ಲೆ ಮದ್ರಾಸ್ ಪ್ರೆಸಿಡೆನ್ಸಿ ಬ್ರಿಟಿಷ್ ಇಂಡಿಯಾದಲ್ಲಿ ನಿಧನವನ್ನು ಹೊಂದ್ತಾರೆ. ನೆಕ್ಸ್ಟು ಪೈ ಡೇ ಎಂದು ಕರೆಯಲ್ಪಡುವ ಪೈ ಡೇ ಎಂದು ಕರೆಯಲ್ಪಡುವ ಗಣಿತಶಾಸ್ತ್ರದ ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಮಾರ್ಚ್ 14ರಂದು ಆಚರಿಸಲಾಗುತ್ತದೆ ಅಂತ ಹೇಳಿದರೆ, ಗಣಿತಶಾಸ್ತ್ರದ ಅಂತಾರಾಷ್ಟ್ರೀಯ ದಿನವನ್ನು ಪೈ ಡೇ ಅಂತ ಮಾರ್ಚ್ 14ರಂದು ಆಚರಣೆಯನ್ನು ಮಾಡ್ತಾರೆ. ಸೊ ಈ ನೆಕ್ಸ್ಟು ಈ ಗಣಿತದ ಒಂದು ಥೀಮ್ ಹೇಳೋದಾದರೆ ಮ್ಯಾಥಮೆಟಿಕ್ಸ್ ಫಾರ್ ಎವ್ರಿವನ್ ಅಂತಕ್ಕಂಥದ್ದು ಈ ಒಂದು ಥೀಮ್ ಆಗಿರುತ್ತೆ. ಇನ್ನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು 2023ಕ್ಕೆ ಸಂಬಂಧಪಟ್ಟಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಈ ಒಂದು 2023 ಡಿಸೆಂಬರ್ನಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ. ಸಾಹಿತ್ಯ ಅಕಾಡೆಮಿ 24 ಭಾಷೆಗಳಲ್ಲಿ ತನ್ನ ವಾರ್ಷಿಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳನ್ನು ಪ್ರಕಟಿಸುತ್ತೆ. ಸೊ ಆಂಗ್ಲ ಭಾಷಾ ವಿಭಾಗದಲ್ಲಿ ನೀಲಂ ಸರಣ್ ಗೌರ್ ಅವರು ತಮ್ಮ ಕಾದಂಬರಿ ರಿಕ್ವಿಯಮ್ ಇನ್ ರಾಗ ಜಾಂಕಿಗೆ ಪ್ರಶಸ್ತಿಗೆ ಆಯ್ಕೆಯನ್ನು ಹಾಕ್ತಾರೆ. ಮತ್ತು ಹಿಂದಿಯಲ್ಲಿ ಬರಹಗಾರ ಸಂಜೀವ್ ಅವರ ಮುಜೆ ಪಹಚಾನೋ ಅಂತಕ್ಕಂಥ ಒಂದು ಕಾದಂಬರಿಗೆ ಪ್ರಶಸ್ತಿಯನ್ನು ಸಿಗುತ್ತೆ. ಸೊ ಇನ್ನು ಕನ್ನಡದ ಹೆಸರಾಂತ ಲೇಖಕ ಲಕ್ಷ್ಮೀಶ ತೋಳ್ಪಾಡಿ ಅಂತಕ್ಕಂಥವ್ರು ಪ್ರಬಂಧಗಳು ಮತ್ತು ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಕೃತಿಗಾಗಿ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2023ಕ್ಕೆ ಆಯ್ಕೆಯನ್ನು ಮಾಡ್ತಾರೆ. ಇಂಪಾರ್ಟೆಂಟು, ಕನ್ನಡದಲ್ಲಿ ದೊರೆತಂತಹ ವ್ಯಕ್ತಿ ಬಂದು ಲಕ್ಷ್ಮೀಶ ತೋಳ್ಪಾಡಿ ಅಂತಕ್ಕಂಥವ್ರು. ಇವರ ಒಂದು ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಅಂತಕ್ಕಂಥ ಒಂದು ಪ್ರತಿಷ್ಠಿತ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2023ಗೆ ಆಯ್ಕೆಯನ್ನು ಹಾಕ್ತಾರೆ. ಇನ್ನು ನೆಕ್ಸ್ಟ್ ಪ್ರಶಸ್ತಿಯು ಕೆತ್ತಿದ ತಾಮ್ರಫಲಕ ಮತ್ತು 1 ಲಕ್ಷ ರು ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. ಇನ್ನು ಪ್ರಶಸ್ತಿ ಪುರಸ್ಕೃತರನ್ನು ನೋಡೋದಾದರೆ ಸೊ ಇಷ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2023ರ ವಿಜೇತರುಗಳು. ಸೊ ನೆಕ್ಸ್ಟು ನೇಪಾಳದ ತ್ರಿಭುವನ್ ವಿಶ್ವವಿದ್ಯಾನಿಲಯವು ತನ್ನ ಘಟಿಕೋತ್ಸವ ಸಮಾರಂಭದಲ್ಲಿ 26K ಹಾಜರಾತಿಯೊಂದಿಗೆ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದೆ. ಅಂತಂದರೆ 26K ಅಂದರೆ 26,000 ಜನಕ್ಕೂ ಹೆಚ್ಚು ಜನರನ್ನು ಆ ಒಂದು ನೇಪಾಳದ ತ್ರಿಭುವನ್ ವಿಶ್ವವಿದ್ಯಾನಿಲಯವು ಘಟಿಕೋತ್ಸವದಲ್ಲಿ ಹಾಜರಾಗಿದ್ದರು. ಸೊ ಇದರ ಒಂದು ಏನಂತ ಅಂದರೆ ನೇಪಾಳದ ತ್ರಿಭುವನ್ ವಿಶ್ವವಿದ್ಯಾನಿಲಯವು ತನ್ನ ಘಟಿಕೋತ್ಸವದಲ್ಲಿ 26,000ಕ್ಕೂ ಹೆಚ್ಚು ಜನರ ಅಭೂತಪೂರ್ವ ಭೌತಿಕೋಪಸ್ಥಿತಿಗಾಗಿ ವಿಶ್ವ ದಾಖಲೆಯನ್ನು ಸೃಷ್ಟಿಸಿತು ಅಂತಕ್ಕಂಥದ್ದು ಒಂದು ಪಾಯಿಂಟು. ನೆಕ್ಸ್ಟು ದಶರಥ್ ಸ್ಟೇಡಿಯಂನಲ್ಲಿ ನಡೆದ 49ನೇ ಘಟಿಕೋತ್ಸವದಲ್ಲಿ ಅಧ್ಯಕ್ಷ ರಾಮಚಂದ್ರ ಪೌಡಲ್ ಮತ್ತು ಪ್ರಧಾನಿ ಪುಷ್ಪ ಕಮಲ್ ದಹಾಲ್ ಅಂತಕ್ಕಂಥವ್ರು ಪ್ರಚಂಡ ಭಾಗವಹಿಸಿದ್ದರಂಥ ಒಂದು ಇನ್ಫಾರ್ಮೇಷನ್ನು. ಸೊ ಅಂದರೆ ಈ ಒಂದು 49ನೇ ಘಟಿಕೋತ್ಸವದಲ್ಲಿ ಅಲ್ಲಿನ ಅಧ್ಯಕ್ಷರಾದಂತಹ ನೇಪಾಳದ ರಾಮಚಂದ್ರ ಪೌಡಲ್ ಮತ್ತು ಪ್ರಧಾನಿ ಪುಷ್ಪ ಕಮಲ್ ದಹಾಲ್, ನೋಡಿ ಈ ಪಾಯಿಂಟ್ ಏನಿದೆ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ. ಸೊ ಇವು ಕೆಲವೊಂದು ಎಕ್ಸಾಮ್ಸಲ್ಲಿ ಕೊಡ್ತಾರೆ. ನೆಕ್ಸ್ಟು ವಿಶ್ವವಿದ್ಯಾನಿಲಯ ತನ್ನ ಘಟಿಕೋತ್ಸವ ಸಮಾರಂಭದಲ್ಲಿ ಏಕಕಾಲದಲ್ಲಿ ವಿಶ್ವದ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿ ನೀಡಿದೆ ಅಂತಕ್ಕಂಥದ್ದು ಈ ಒಂದು ಪಾಯಿಂಟು. ಅಂದರೆ ವಿಶ್ವದಲ್ಲೇ ಸೊ ಒಂದೇ ಟೈಮಲ್ಲಿ ಏಕಕಾಲಕ್ಕೆ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿಯನ್ನು ನೀಡ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಯಾವುದು ಅಂತ ಹೇಳಿದರೆ ನೇಪಾಳದ ತ್ರಿಭುವನ್ ವಿಶ್ವವಿದ್ಯಾನಿಲಯ. ನೋಡಿ ಇದು ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಹಾಜರಾತಿ ಅಥವಾ ಅತಿ ಹೆಚ್ಚು ಪದವಿಯನ್ನು ಪಡೆತಕ್ಕಂಥ ಈ ಒಂದು ವರ್ಷದ ಅಂದರೆ ಒಂದೇ ವರ್ಷದಲ್ಲಿ ಒಂದೇ ಟೈಮಲ್ಲಿ ಅಷ್ಟು ಪದವಿಯನ್ನು ಪಡೆದಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ವಿಶ್ವವಿದ್ಯಾನಿಲಯ ನೇಪಾಳದ ತ್ರಿಭುವನ್. ಸೊ ನೆಕ್ಸ್ಟು ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಜಾಗತಿಕ ಆರೋಗ್ಯ ಪಾಲಿಸಿಯನ್ನು ಅನಾವರಣಗೊಳಿಸಿದೆ. ರಿಲಯನ್ಸ್ ಜನರಲ್ ಇನ್ಶೂರೆನ್ಸು ಜಾಗತಿಕ ಆರೋಗ್ಯ ಪಾಲಿಸಿಯನ್ನು ಅನಾವರಣಗೊಳಿಸಿದೆಯಂತೆ. ಸೊ ಇದರ ಒಂದು ಇದೆ ನೋಡು, ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಜಾಗತಿಕ ಆರೋಗ್ಯ ಸೇವೆಗೆ ಭಾರತೀಯರಿಗೆ ಪ್ರವೇಶ ಒದಗಿಸಲು ಹೊಸ ಪಾಲಿಸಿಯೊಂದನ್ನು ಪ್ರಾರಂಭವನ್ನು ಮಾಡ್ತಾ ಇದೆ. ಇನ್ನು ಈ ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಬಗ್ಗೆ ಹೇಳೋದಾದರೆ ಇದು ಆಗಸ್ಟ್ 17, 2000ರಲ್ಲಿ ಸ್ಥಾಪನೆಯಾಗಿತ್ತು. ಇದರ ಪ್ರಧಾನ ಕಚೇರಿ ಬಂದು ಮಹಾರಾಷ್ಟ್ರದ ಮುಂಬೈನಲ್ಲಿದೆ. ಈಗಿನ ಒಂದು CEO ಬಂದು ರಾಕೇಶ್ ಜೈನ್ ಅಂತಕ್ಕಂಥವ್ರು.
ಸೊ ನೆಕ್ಸ್ಟು ICRA ಭಾರತದ FY24 GDP ಬೆಳವಣಿಗೆಯ ಪ್ರಕ್ಷೇಪವನ್ನು 6.2%ರಿಂದ 6.5%ಗೆ ಪರಿಷ್ಕರಿಸಿದೆ. ಸೊ ನೆಕ್ಸ್ಟು ಭಾರತದಲ್ಲಿ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಗಾಗಿ ಭಾರತ ಸರ್ಕಾರ ಮತ್ತು ADB ನಡುವೆ $250 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆಯಂತೆ. ಭಾರತ ಸರ್ಕಾರ ಮತ್ತು ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಏನಿದೆ ADB 15ನೇ ಡಿಸೆಂಬರ್ 2023ರಂದು $250 ಮಿಲಿಯನ್ ನೀತಿ ಆಧಾರಿತ ಸಾಲ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆಯಂತೆ. ಇದು ಬಂದು ಉತ್ಪಾದನೆಯನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿಸಲು ಮತ್ತು ರಾಷ್ಟ್ರೀಯ ಪೂರೈಕೆ ಸರಪಳಿಗಳು ಮತ್ತು ಪ್ರಾದೇಶಿಕ ಮತ್ತು ಜಾಗತಿಕ ಮೌಲ್ಯ ಸರಪಳಿಗಳೊಂದಿಗೆ ಸಂಪರ್ಕವನ್ನು ಬಲಪಡಿಸೋದಕ್ಕೋಸ್ಕರ ಮತ್ತು ಹೆಚ್ಚು ಉತ್ತಮ ಉದ್ಯೋಗಗಳನ್ನು ಸೃಷ್ಟಿಸೋದಕ್ಕೋಸ್ಕರ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಗೆ ಬೆಂಬಲವನ್ನು ಮಾಡಿದೆಯಂತೆ. ಸೊ ನೆಕ್ಸ್ಟ್ ADB ಬಗ್ಗೆ ಹೇಳೋದಾದರೆ ಇದು ರಚನೆ ಬಂದು ಡಿಸೆಂಬರ್ 19, 1966ರಲ್ಲಿ ರಚನೆಯಾಗಿದೆ. ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು. ಇದರ ಪ್ರಧಾನ ಕಚೇರಿ ಮ್ಯಾಂಡಲುಯಂಗ್ ಫಿಲಿಪೈನ್ಸ್ನಲ್ಲಿದೆ. ಇದರ ಸದಸ್ಯತ್ವ ರಾಷ್ಟ್ರಗಳು 68, ಅಧ್ಯಕ್ಷರು ಮತ್ತು ಮಾತ್ಸುಂಗ್ ಅಸ್ಕಾವಾ. ಸೊ ನೋಡಿ, ಇದರ ಒಂದು ಮೈನ್ ಪಾಯಿಂಟ್ ಏನಂತ ಹೇಳ್ಬಿಟ್ರೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ. ನೆಕ್ಸ್ಟ್ ಇದರ ಸದಸ್ಯತ್ವ ರಾಷ್ಟ್ರಗಳು ಯಾವು ಅಂತ ಕೇಳ್ತಾರೆ ಮತ್ತು ಇದರ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಸೊ ನೆಕ್ಸ್ಟು RIL TCS ICICI ಬ್ಯಾಂಕು 2018 ಮತ್ತು 2023 ನಡುವೆ ಉನ್ನತ ಸಂಪತ್ತು ಸೃಷ್ಟಿಕರ್ತರು ಅಂತಕ್ಕಂಥದ್ದು ಒಂದು ಅಧ್ಯಯನವನ್ನು ಬಿಡುಗಡೆಯನ್ನು ಮಾಡಿದೆಯಂತೆ. ಸೊ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ನ ರಾಮದೇವ್ ಅಗರ್ವಾಲ್ ಅವರ ವ್ಯಾಪಕವಾಗಿ ಅನುಸರಿಸುತ್ತಿರುವ ಸಂಪತ್ತು ಸೃಷ್ಟಿ ಅಧ್ಯಯನದ ಇತ್ತೀಚಿನ ಆವೃತ್ತಿಯ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸು 2018ರಿಂದ 2023 ನಡುವೆ 5 ವರ್ಷಗಳ ಅವಧಿಯಲ್ಲಿ ಅತಿ ದೊಡ್ಡ ಸಂಪತ್ತನ್ನು ಸೃಷ್ಟಿಕರ್ತರಾಗಿ ಹೊರಹೊಮ್ಮಿಸಿದೆಯಂತೆ. ಸೊ ನೆಕ್ಸ್ಟು ಪದವೀಧರರಲ್ಲಿ ನಿರುದ್ಯೋಗ ದರ ಕುಸಿತವಾಗಿದೆ. ಸೊ ಈಗೇನು ಪದವಿಯನ್ನು ಪಡ್ಕೊಂಡಿದ್ದಾರೆ ಈಗಿನ ಒಂದು ಅಂಕಿಅಂಶದ ಪ್ರಕಾರ ಇತ್ತೀಚಿನ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ನೋಡಿ, ಇದು ಸಹ ಕೇಳ್ತಾರೆ. ಪದವೀಧರ ನಿರುದ್ಯೋಗ ದರ ಕುಸಿತ ಏನು ಮಾಡಿದ್ದಾರೆ, ಯಾವ ಒಂದು ಸಮೀಕ್ಷೆ ಅಂತ ಕೇಳ್ತಾರೆ. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಇದು. ಇದರ ಪ್ರಕಾರ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪದವೀಧರರಲ್ಲಿ ನಿರುದ್ಯೋಗ ದರವು ಹಿಂದಿನ ವರ್ಷದ 14.9%ರಿಂದ ಈ ಒಂದು ವರ್ಷಕ್ಕೆ 13.4%ಗೆ ಹಿಡಿದಿದೆಯಂತೆ. ಸೊ ನೋಡಿ, ಇದು ಒಂದು ತಿಳ್ಕೊಳ್ಳಿ. ಸೊ ನೆಕ್ಸ್ಟು ನೋಡಿ, ಇದು ಸಹ ಒಂದು ಇದೆ. ನಿರುದ್ಯೋಗ ದರವು ರಾಜಸ್ಥಾನದಲ್ಲಿ ಜಾಸ್ತಿ ಇದೆ, ಒಡಿಶಾದಲ್ಲಿ ಅಧಿಕವಾಗಿದೆ. ಸೊ ಇವೆರಡು ಜಾಸ್ತಿ ಇದ್ದಾವೆ. ಸೊ ನೆಕ್ಸ್ಟು ಸಾತಿ ಪೋರ್ಟಲ್ನಲ್ಲಿ 5 ಭಾಷೆಗಳಲ್ಲಿ IIT ಬೆಂಬಲಿತ JEE ಕ್ರ್ಯಾಶ್ ಕೋರ್ಸ್, ಸ್ವಯಂ ಮೌಲ್ಯಮಾಪನ ಪರೀಕ್ಷೆ ಮತ್ತು ಪ್ರವೇಶ ಪರೀಕ್ಷೆಗೆ ಸಹಾಯ ಅಂತಕ್ಕಂಥ ಒಂದು ಈ ಸಾತಿ ಪೋರ್ಟಲ್ನಲ್ಲಿ 5 ಭಾಷೆಗಳಲ್ಲಿ IIT ಬೆಂಬಲಿತ JEE ಕ್ರ್ಯಾಶ್ ಕೋರ್ಸನ್ನು ಆರಂಭಿಸಲಾಗಿದೆಯಂತೆ. ಸೊ 45 ದಿನಗಳ ಕ್ರ್ಯಾಶ್ ಕೋರ್ಸು. ಸೊ ಇದಕ್ಕೆಲ್ಲ ಅದು ಅವರವರ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ. ಇನ್ನು ಭಾರತದ ಹಾರ್ದಿಕ್ ಸಿಂಗ್ ಮತ್ತು ಸವಿತಾ ಪುನಿಯಾಗೆ 2023ರ FIH ಪ್ರಶಸ್ತಿ. ಸೊ ಏನಿದು FIH? ಭಾರತೀಯ ಮಹಿಳಾ ಹಾಕಿ ತಂಡದ ಗೋಲ್ ಕೀಪರ್ ಸವಿತಾ ಪುನಿಯಾ ಅವರು ಸತತ 3ನೇ ಬಾರಿಗೆ ವರ್ಷದ FIH ಗೋಲ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಹಾಕಿ ಆಟಗಾರ ಹಾರ್ದಿಕ್ ಸಿಂಗ್ ಅವರು ಸಹ 2023ರ FIH ವರ್ಷದ ಆಟಗಾರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಸೊ ಇವರಿಬ್ಬರಿಗೆ ಈ ಒಂದು FIH ಪ್ರಶಸ್ತಿ 2023ರ ಒಂದು ಪ್ರಶಸ್ತಿ ದೊರಕಿದೆ. ಯಾರ್ಯಾರಂದರೆ ಹಾರ್ದಿಕ್ ಸಿಂಗ್ ಮತ್ತು ಸವಿತಾ ಪುನಿಯಾ. ಸೊ ಇನ್ನು ಇದ್ರ ಬಗ್ಗೆ ನಾವು ಹೇಳೋದಾದ್ರೆ ನೋಡಿ, 2023ರ FIH ಪ್ರಶಸ್ತಿ ವರ್ಷದ ಆಟಗಾರ ಬಂದು ಹಾರ್ದಿಕ್ ಸಿಂಗು, ವರ್ಷದ ಆಟಗಾರ್ತಿ ಬಂದು ಕ್ಸಾನ್ ಡಿ ವಾರ್ಡು, ವರ್ಷದ ಗೋಲ್ ಕೀಪರು ಫಿರ್ಮಿನ್ ಬ್ಲ್ಯಾಕು, ವರ್ಷದ ಗೋಲ್ ಕೀಪರ್ ಮಹಿಳೆ ಬಂದು ಸವಿತಾ ಪುನಿಯಾ, ರೈಸಿಂಗ್ ಸ್ಟಾರ್ಸ್ ಪುರುಷ ಬಂದು ಗ್ಯಾಸ್ಪರ್ಡ್ ಕ್ಸೇವಿಯರು, ರೈಸಿಂಗ್ ಸ್ಟಾರ್ಸ್ ಬಂದು ಮಹಿಳೆ ತೆರೆಸಾ ಲಿಮಾ, ವರ್ಷದ ಕೋಚ್ ಬಂದು ಆಂಡ್ರೆ ಹೆನ್ನಿಂಗು, ನೆಕ್ಸ್ಟು ವರ್ಷದ ಕೋಚ್ ಮಹಿಳೆಯಲ್ಲಿ ಬಂದು ಅಲಿಸನ್ ಅನ್ನಾನು ಆಸ್ಟ್ರೇಲಿಯಾದವರು, ವರ್ಷದ ಅಂಪೈರ್ ಬಂದು ಪುರುಷರಲ್ಲಿ ಬೆಂಟ್ ಗ್ಯಾಂಡ್ಚೆನ್ನು, ವರ್ಷದ ಅಂಪೈರ್ ಮಹಿಳೆ ಬಂದು ಅಯನಾ ಮೆಕ್ಲಿನ್. ಇಷ್ಟು ಜನಕ್ಕೆ ಈ ಒಂದು FIH ಪ್ರಶಸ್ತಿ ದೊರಕಿದೆ. ಸೊ ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಯುನೆಸ್ಕೋ ಬೆಂಗಳೂರಿನ ಕೆಂಪೇಗೌಡ ವಿಮಾನದಲ್ಲಿ ನಿಲ್ದಾಣದ ಟರ್ಮಿನಲ್ 2 ವಿಶ್ವದಲ್ಲಿ ಅತ್ಯಂತ ಸುಂದರ, ಅಂದರೆ ಯುನೆಸ್ಕೋ ಒಂದು ವರದಿಯ ಪ್ರಕಾರ ಏನಿದೆ, ಯುನೆಸ್ಕೋ ಅಂತಕ್ಕಂಥದ್ದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ 2 ವಿಶ್ವದಲ್ಲಿ ಅತ್ಯಂತ ಸುಂದರವಾದ ಒಂದು ವಿಮಾನ ನಿಲ್ದಾಣ ಅಂತಕ್ಕಂಥ ಒಂದು ಇದನ್ನು ಪಡ್ಕೊಂಡಿದೆ. ಸೊ
2023 ಇತ್ತೀಚಿನ ಪ್ರಕಟಣೆಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2 ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣಗಳಲ್ಲಿ ಒಂದೆಂದು ಗುರುತಿಸಲಾಗಿದೆ. ಯುನೆಸ್ಕೋ ಗುರುತಿಸ್ತಕ್ಕಂಥದ್ದು. ನೆಕ್ಸ್ಟ್ ಇನ್ ಟರ್ಮಿನಲ್ 2ನ ಮೊದಲ ಹಂತವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 11 ನವೆಂಬರ್ 2022ರಂದು ಉದ್ಘಾಟಿಸಿದರು. ಇಷ್ಟು ಅದಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು ಕರ್ನಾಟಕಕ್ಕೆ 2023 ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ ದೊರಕಿದೆಯಂತೆ. ಕರ್ನಾಟಕಕ್ಕೆ ದೆಹಲಿಯಲ್ಲಿ ನಡೆದ ನ್ಯಾಷನಲ್ ಎನರ್ಜಿ ಕಾನ್ವರ್ಸೇಷನ್ ಅವಾರ್ಡ್ಸು 2023ರಲ್ಲಿ ರಾಜ್ಯ ಗೊತ್ತುಪಡಿಸಿದ ಏಜೆನ್ಸಿಯಲ್ಲಿ ಕರ್ನಾಟಕವು ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, ನಾನು ಆಲ್ರೆಡಿ ಹೇಳಿದಂಗೆ ಇಂಧನ ಸಂರಕ್ಷಣಾ ದಿನ ಅಂತ ಏನು ಹೇಳಿದೆ ಅದರಲ್ಲೇ ಹೇಳಿದ್ದೆ ನಾನು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿದ ಬಗ್ಗೆ. ಸೊ ಈ ಒಂದು ಪ್ರಶಸ್ತಿ ಸಮಾರಂಭವನ್ನು ಆಯೋಜನೆಯನ್ನು ಮಾಡಿದೆ. ಸೊ ಇನ್ನು ನೆಕ್ಸ್ಟು ರಾಜ್ಯದಲ್ಲಿ ವಿಮಾನ ಸಂಚಾರ ಬೆಂಗಳೂರು ಪ್ರಥಮ, ಬೀದರು ಕೊನೆ. ರಾಜ್ಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಂಬಂಧಪಟ್ಟಂಥ ವಿಷಯ ಇದು. ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಸಂಚರಿಸುವ ದಟ್ಟಣೆ ಇರುವ ವಿಮಾನ ನಿಲ್ದಾಣಗಳಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಗ್ರಸ್ಥಾನ ಇದೆ, ಅಂದರೆ ಬೆಂಗಳೂರಿಗೆ ಪ್ರಥಮ ಸ್ಥಾನ ಇದೆ. ನೆಕ್ಸ್ಟು ಮಂಗಳೂರು ಮತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣಗಳ ನಂತರ ಸ್ಥಾನವಿದ್ದು ಬೀದರು ವಿಮಾನ ಕೊನೆಯ ಸ್ಥಾನದಿದೆ. ಅಂದರೆ ಬೆಂಗಳೂರು ಫಸ್ಟು, ಮಂಗಳೂರು ಮತ್ತು ಹುಬ್ಬಳ್ಳಿ ಸೆಕೆಂಡು, ಥರ್ಡು, ಬೀದರ್ ಬಂದು ಲಾಸ್ಟ್ ಫೈನಲು. ನೆಕ್ಸ್ಟು ಕರ್ನಾಟಕದ ಯುವ ನಿಧಿ ಯೋಜನೆಯು ಜನವರಿ 1ರಿಂದ ಪ್ರಾರಂಭವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನು 5 ಗ್ಯಾರಂಟಿಗಳಿದೆ ಸರ್ಕಾರದ್ದು. ಸೊ ಅದರಲ್ಲಿ ಇದು ಕೊನೆಯ ಗ್ಯಾರಂಟಿಯಾಗಿದ್ದು ಈ ಒಂದು ಯುವ ನಿಧಿ ಬಂದು ಜನವರಿ 1ರಿಂದ ಪ್ರಾರಂಭವಾಗಲಿದೆ ಅಂತ ಹೇಳಿದ್ದಾರೆ. ಸೊ ಈ ಪದವೀಧರ ಮತ್ತು ಡಿಪ್ಲೊಮಾ ಹೊಂದಿದವರಿಗೆ ಈ ಒಂದು ನಿರುದ್ಯೋಗ ಭತ್ಯೆಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಯುವ ನಿಧಿಯ ಒಂದು ಉದ್ದೇಶ ಆಗಿತ್ತು. ಸೊ ನೆಕ್ಸ್ಟ್ ಬಂದು ಕೇಂದ್ರ ಸಚಿವ ಅರ್ಜುನ್ ಮುಂಡಾ ಅವರಿಂದ ಆದಿ ವ್ಯಾಖ್ಯಾನಿಸಿದ ಬುಡಕಟ್ಟು ಜನಾಂಗದ ದೃಷ್ಟಿಕೋನ ಕಾರ್ಯಕ್ರಮ ಉದ್ಘಾಟನೆ ಅಂತ ಹೇಳ್ತಾರೆ. ಕೇಂದ್ರ ಸಚಿವರು ಅಂತ ನೋಡಿದಾಗ ಅರ್ಜುನ್ ಮುಂಡಾ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಸೊ ಅವರಿಂದ ಆದಿ ವ್ಯಾಖ್ಯಾನ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟು ಬುಡಕಟ್ಟು ಜನಾಂಗದ ದೃಷ್ಟಿಕೋನದಲ್ಲಿ ಒಂದು ಉದ್ಘಾಟನೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಬಂದು 21 ಡಿಸೆಂಬರ್ 2023ರಂದು ನವದೆಹಲಿಯಲ್ಲಿ ಆದಿ ವ್ಯಾಖ್ಯಾನ ಅಂತಕ್ಕಂಥ ಒಂದು ಹೆಸರಿಂದ 2 ದಿನಗಳ ಬುಡಕಟ್ಟು ದೃಷ್ಟಿಕೋನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆದಿ ವ್ಯಾಖ್ಯಾನ ಅಂತಕ್ಕಂಥದ್ದು. ಸೊ ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅದು ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೊಟ್ಬಿಟ್ಟು 4 ಆಪ್ಷನ್ಸ್ ಕೊಡ್ತಾರೆ, ನೀವು ಅದರಲ್ಲಿ ಚಾಯ್ಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ರಾಷ್ಟ್ರೀಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದೆ. ಇನ್ನು ಇದರ ಬಗ್ಗೆ ನಾವು ಬುಡಕಟ್ಟು ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯ ಸಂಕೀರ್ಣತೆಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದುವುದು ಮತ್ತು ಅದರ ಅಸ್ತಿತ್ವಕ್ಕೆ ಸವಾಲುಗಳನ್ನು ಅನ್ವೇಷಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರುತ್ತೆ. ಇನ್ನು ಅದರ ನೆಕ್ಸ್ಟ್ ಬಂದರೆ ರಾಮ್ಬಾಗ್ ಗೇಟು ಪಂಜಾಬ್ನ ರಾಮ್ಪಾರ್ಟ್ಸ್ಗೆ ಯುನೆಸ್ಕೋದ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ. ನೋಡಿ ಇದು ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ರಾಮ್ಬಾಗ್ ಗೇಟು ಪಂಜಾಬ್ನ ರಾಮ್ಪಾರ್ಟ್ಸ್ಗೆ ಯುನೆಸ್ಕೋದ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ. ಸೊ ನೋಡಿ ಇದು ರಾಮ್ಬಾಗ್ ಗೇಟ್ ಮತ್ತು ರಾಮ್ಪಾರ್ಟ್ಸ್ ಯೋಜನೆಗಳು ಅವುಗಳ ಒಳಗೊಳ್ಳುವಿಕೆ ಮತ್ತು ವಿಶಾಲ ಸಮುದಾಯಕ್ಕೆ ಪ್ರವೇಶವನ್ನು ಕಲ್ಪಿಸುವ ಸಲುವಾಗಿ ಅತ್ಯುನ್ನತ ಗೌರವವಾದ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಅನ್ನು ಪಡೆದುಕೊಂಡಿದೆ. ಚರ್ಚ್ ಆಫ್ ಎಪಿಫ್ಯಾನಿ ಮತ್ತು ಬಿಕೆನರ್ ಹೌಸ್ ಸೇರಿದಂತೆ 3 ಯೋಜನೆಗಳು ಅವಾರ್ಡ್ ಆಫ್ ಮೆರಿಟನ್ನು ಪಡೆದಿವೆ. ನೋಡಿ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಆಯಿತು ಇವೆರಡಕ್ಕೆ. ನೆಕ್ಸ್ಟ್ ಚರ್ಚ್ ಆಫ್ ಎಪಿಫ್ಯಾನಿ ಮತ್ತು ಬಿಕೆನರ್ ಹೌಸ್ಗೆ ಅವಾರ್ಡ್ ಆಫ್ ಮೆರಿಟ್ ಅಂತಕ್ಕಂಥ ಒಂದು ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟ್ ಚೀನಾದ ಹಾಂಗ್ಕಾಂಗ್ ಸಾರ್ನ ಫ್ಯಾನ್ಲಿಂಗ್ ಗಾಲ್ಫ್ ಕೋರ್ಸ್, ಚೀನಾದ ಯಾಂಗ್ಝೌನಲ್ಲಿರುವ ಡೋಂಗ್ಗುವಾನ್ ಗಾರ್ಡನ್ ನಿವಾಸಗಳು ಮತ್ತು ಭಾರತದ ಕೇರಳದ ಕುನಮಂಗಲಂ ಭಗವತಿ ದೇವಸ್ಥಾನದಲ್ಲಿರುವ ಕಾರ್ಣಿಕರ ಮಂಟಪವು ವಿಶಿಷ್ಟ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ. ಸೊ ಇದು ಸಹ ಕೇಳ್ಬೋದು ಯಾವುದಕ್ಕೆ ಅಂದರೆ ಭಾರತದಲ್ಲಿ ಕೇರಳದ ಕುನಮಂಗಲಂ ಭಗವತಿ ದೇವಸ್ಥಾನ. ಸೊ ಇದು ವಿಶಿಷ್ಟ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೊ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಶ್ವಸಂಸ್ಥೆ ಶೈಕ್ಷಣಿಕ ಇದು ಬಂದು ನಾನು ಹೇಳಿದಾಗೆ ಯುನೆಸ್ಕೋ ಆಲ್ರೆಡಿ ನಾನು ಹೇಳಿದ್ದೀನಿ. ಅದು ಯುನೆಸ್ಕೋದ ರಚನೆ ಬಂದು 1945 ನವೆಂಬರ್ 10ರಂದು ರಚನೆಯನ್ನು ಆಗುತ್ತೆ. ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಮುಖ್ಯಸ್ಥರು ಬಂದು ಆಡ್ರೆ ಅಜೌಲೆ ಅಂತಕ್ಕಂಥವ್ರು. ಇದರ ಪೋಷಕ ಸಂಸ್ಥೆ ಬಂದು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಾಗಿರುತ್ತೆ. ಸೊ ನೀವು ಇಲ್ಲಿ ಪ್ರಧಾನ ಕಚೇರಿ ನೋಡ್ಕೊಳ್ಬೇಕಾಗುತ್ತೆ, ಮುಖ್ಯಸ್ಥರು ನೋಡ್ಕೊಳ್ಬೇಕಾಗುತ್ತೆ, ಮತ್ತು ಯುನೆಸ್ಕೋದ ಒಂದು ಅಬ್ರಿವೇಷನ್ಸು ಸಹ ನೋಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಹಿಂದೂ ಮಹಾಸಾಗರ ನೇವಲ್ ಸಿಂಪೋಸಿಯಂ 2023 ಏನಿದು ಹೀಗಂತ ಅಂದರೆ IONS ಹಿಂದೂ ಮಹಾಸಾಗರ ನೇವಲ್ ಸಿಂಪೋಸಿಯಂ ಅಂದ್ರೇನು? ಹಿಂದೂ ಮಹಾಸಾಗರದ ನೇವಲ್ ಸಿಂಪೋಸಿಯಂ ಕಾನ್ಕ್ಲೇವ್ ಆಫ್ ಚೀಫ್ಸ್ನ 8ನೇ ಆವೃತ್ತಿಯನ್ನು ರಾಯಲ್ ಥಾಯ್ ನೇವಿ ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ 2023 ಡಿಸೆಂಬರ್ 19ರಂದು 19ರಿಂದ 22ವರೆಗೆ ಮಾಡ್ತಾರೆ. ಎಲ್ಲಿಂದ ಅಂದರೆ ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ. ಸೊ ರಾಯಲ್ ಥಾಯ್ ನೇವಿ ಅಂತಕ್ಕಂಥವ್ರು 8ನೇ ಆವೃತ್ತಿ ಇದು ಡಿಸೆಂಬರ್ 19ರಿಂದ 22ರವರೆಗೆ. ಸೊ ಇದು ಹಿಂದೂ ಮಹಾಸಾಗರದ ನೇವಲ್
ಸಿಂಪೋಸಿಯಂ ಅಂತಕ್ಕಂಥ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇನ್ನು ಇದರ ಬಗ್ಗೆ ನೋಡಿದ್ರೆ ನೌಕಾಪಡೆಗಳ ಮುಖ್ಯಸ್ಥರು ಅಥವಾ 27 ಸದಸ್ಯರು, ವೀಕ್ಷಕ ರಾಷ್ಟ್ರಗಳ ಹಿರಿಯ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದರ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ಆರ್ ಹರಿಕುಮಾರ್. ನೋಡಿ, ಇದು ತುಂಬ ಇಂಪಾರ್ಟೆಂಟು. ನೌಕಾಪಡೆಯ ಮುಖ್ಯಸ್ಥರು ಯಾರು ಅಂತ ಕೇಳ್ತಾರೆ. ಅಡ್ಮಿರಲ್ ಆರ್ ಹರಿಕುಮಾರ್ ಅವರು ಈ 3 ಸದಸ್ಯರ ಭಾರತೀಯ ನೌಕಾಪಡೆಯ ನಿಯೋಗದೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸೊ ನೋಡಿ, ಮೊದಲನೇದಾಗಿ ಭಾರತ ವಿನ್ಯಾಸಗೊಳಿಸಿದ ಧ್ವಜವನ್ನು IONS ಧ್ವಜವಾಗಿ ಆಯ್ಕೆ ಮಾಡಲಾಗಿದೆ. ಸೊ ನೆಕ್ಸ್ಟು ರಾಷ್ಟ್ರೀಯ ರೈತರ ದಿನ ಅಥವಾ ಕಿಸಾನ್ ದಿವಸ್ 23ನೇ ಡಿಸೆಂಬರ್ 23ನ ರೈತರ ದಿನ ಅಥವಾ ಕಿಸಾನ್ ದಿವಸ್ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಪ್ರತಿ ವರ್ಷ. ಸೊ ಹಾಗಾಗಿ ಈ ದಿನವು ಕೃಷಿಕರಾಗಿ ಪ್ರಾರಂಭಿಸಿದ ಮತ್ತು ನಂತರ ಭಾರತದ 5ನೇ ಪ್ರಧಾನಮಂತ್ರಿಯಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ಗುರುತಿಸ್ತಾರೆ. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಭಾರತದ 5ನೇ ಪ್ರಧಾನಮಂತ್ರಿಯಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ಈ ಭಾರತದ ರೈತರ ದಿನ ಅಥವಾ ರಾಷ್ಟ್ರೀಯ ರೈತರ ದಿನ ಅಥವಾ ಕಿಸಾನ್ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. ಸೊ ಏನಕ್ಕೆ ಅಂದರೆ ರೈತರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ರಂತೆ ಈ ಚೌಧರಿ ಚರಣ್ ಸಿಂಗ್ ಅಂತಕ್ಕಂಥ ಪ್ರಧಾನಿಯವರು. ಹಾಗಾಗಿ ಆ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ 2023ರ ಥೀಮ್ ಬಂದು ಡೆಲಿವರಿಂಗ್ ಸ್ಮಾರ್ಟ್ ಸೊಲ್ಯೂಷನ್ಸ್ ಫಾರ್ ಸಸ್ಟೈನಬಲ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ರೆಸಿಲಿಯನ್ಸ್ ಅಂತಕ್ಕಂಥದ್ದು ಈ ಒಂದು ಥೀಮ್ ಆಗಿರುತ್ತೆ. ಸೊ ನೆಕ್ಸ್ಟು ಇಸ್ರೋದ ಚಂದ್ರಯಾನ 3 ಮೂನ್ ಮಿಷನ್ ಲೀಫ್ ಎರಿಕ್ಷನ್ ಲೂನಾರ್ ಪ್ರಶಸ್ತಿನ ಗಳಿಸಿದೆ. ಅಂದರೆ ಇಸ್ರೋದ ಚಂದ್ರಯಾನ 3 ಎರಿಕ್ಷನ್ ಲೂನಾರ್ ಪ್ರಶಸ್ತಿ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂತ ಏನು ಹೇಳ್ತೀವಿ ಇಸ್ರೋ, ತನ್ನ ಚಂದ್ರಯಾನ 3 ಮಿಷನ್ನ ಯಶಸ್ವಿಗಾಗಿ ಪ್ರತಿಷ್ಠಿತ 2023ರ ಲೀಫ್ ಎರಿಕ್ಷನ್ ಲೂನಾರ್ ಪ್ರಶಸ್ತಿಯನ್ನು ತನ್ನ ಮುಡಿಗೆ ಏರಿಸಿಕೊಂಡಿದೆ. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಭಾರತದ ಇತ್ತೀಚಿನ ಚಂದ್ರಯಾನ ಮಿಷನ್ ಚಂದ್ರಯಾನ 3 ಆಗಸ್ಟ್ 23, 2023ರಂದು ಚಂದ್ರನ ದಕ್ಷಿಣ ಧ್ರುವದ ಬಳಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಾಧನೆ ಎಲ್ಲರಿಗೂ ಗೊತ್ತೇ ಇದೆ. ಈ ಒಂದು ಕಾರಣಕ್ಕಾಗಿ ಈ ಒಂದು ಲೀಫ್ ಎರಿಕ್ಷನ್ ಲೂನಾರ್ ಪ್ರಶಸ್ತಿ ಸಿಕ್ಕಿದೆ. ಸೊ ನೆಕ್ಸ್ಟು ಮುಂದಿನ ಪೀಳಿಗೆ ಹಡಗುಗಳಿಗೆ ಸಂವೇದಕಗಳನ್ನು ಪೂರೈಸಲು BEL 2673 ಕೋಟಿ ಮೌಲ್ಯದ ಆರ್ಡರ್ಗಳನ್ನು ಪಡೆದುಕೊಂಡಿದೆ ಅಂತ ಹೇಳ್ತಾ ಇದೆ. ನವರತ್ನ ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮ. ಸೊ ಇದಕ್ಕೂ ಸಹ ಇದರಲ್ಲಿ ಒಂದು ಪ್ರಶಸ್ತಿ ಬಂದಿತ್ತು. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಂದಿನ ಪೀಳಿಗೆಯ ಕಡಲಾಚೆಯ ಗಸ್ತು ಹಡಗುಗಳಲ್ಲಿ ಬಳಸಲು 14 ವಿಧದ ಸಂವೇದಕಗಳ ಪೂರೈಕೆಗಾಗಿ 2673 ಕೋಟಿ ಮೌಲ್ಯದ ಆರ್ಡರ್ಗಳನ್ನು ಸ್ವೀಕರಿಸಿದೆಯಂತೆ. ಇನ್ನು ಇದ್ರ ಬಗ್ಗೆ ನಾವು ಹೇಳಿದ್ರೆ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಂದು 1954ರಲ್ಲಿ ಫಸ್ಟ್ ಸ್ಥಾಪನೆಯಾಗುತ್ತೆ. ಇದರ ಒಂದು ಪ್ರಧಾನ ಕಚೇರಿ ಆಲ್ಮೋಸ್ಟ್ ಕರ್ನಾಟಕ ಬೆಂಗಳೂರಿನಲ್ಲೇ ಇದೆ. ಅಧ್ಯಕ್ಷರು ಬಂದು ಭಾನುಪ್ರಕಾಶ್ ಶ್ರೀವಾಸ್ತವ್. ಸೊ ನೆಕ್ಸ್ಟು ಅರ್ಜೆಂಟೈನಾ 2023ರ ಫಿಫಾ ಶ್ರೇಯಾಂಕದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅರ್ಜೆಂಟೀನಾ ವಿಶ್ವ ಚಾಂಪಿಯನ್. ಅರ್ಜೆಂಟೈನಾ 2023ರ ಫಿಫಾ ವಿಶ್ವ ಶ್ರೇಯಾಂಕದ ಕೊನೆಯಲ್ಲಿ ವಿಶ್ವದ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆಯಂತೆ ಅರ್ಜೆಂಟೈನಾ. ಸೊ ಇನ್ನು 2ನೇ ಸ್ಥಾನ ಬಂದು ಫ್ರಾನ್ಸು, ಫಸ್ಟ್ನೇ ಸ್ಥಾನ ಅರ್ಜೆಂಟೈನಾ, ನೆಕ್ಸ್ಟು 3ನೇ ಸ್ಥಾನ ಬಂದು ಇಂಗ್ಲೆಂಡು. ಭಾರತೀಯ ಪುರುಷರ ತಂಡವು 102ನೇ ಸ್ಥಾನದಲ್ಲಿದೆ ಮತ್ತು ಮಹಿಳಾ ತಂಡವು ಶ್ರೇಯಾಂಕದಲ್ಲಿ 65ನೇ ಸ್ಥಾನದಲ್ಲಿ ಇದೆ. ಫಿಫಾದ ಬಗ್ಗೆ ನೋಡೋದಾದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನು. ಸೊ ಇದು ಸ್ಥಾಪನೆ ಬಂದು 1904 ಮೇ 21. ಪ್ರಧಾನ ಕಚೇರಿ ಬಂದು ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ ಅಂತಕ್ಕಂಥ ಒಂದು ಇದರಲ್ಲಿದೆ. ಸೊ ಇದರ ಒಂದು ಅಧ್ಯಕ್ಷರು ಕೇಳ್ತಾರೆ ಮೇಯ್ನಾಗಿ ಗಿಯಾನಿ ಇನ್ಫಾಂಟಿನೋ ಅಂತಕ್ಕಂಥದ್ದು. ಸದಸ್ಯ ರಾಷ್ಟ್ರಗಳು ಬಂದು 211 ರಾಷ್ಟ್ರೀಯ ಸಂಘಗಳು. ಸೊ ಫಿಫಾ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನು ಮತ್ತು ಅದರ ಒಂದು ಅಧ್ಯಕ್ಷರು ಯಾರು ಅಂತ ತಿಳ್ಕೊಬೇಕಾಗುತ್ತೆ. ಮತ್ತು ಈ ವರ್ಷದ ಫಿಫಾದ ವಿಜೇತರು ನಾವು ಹೇಳ್ದಂಗೆ ಅರ್ಜೆಂಟೈನಾ. ಸೊ ಇದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಕ್ರೀಡಾ ಸಚಿವರಿಂದ 6ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಮ್ಯಾಸ್ಕೆಟ್ ಅನಾವರಣ. ಸೊ ನೋಡಿ, ಇಲ್ಲಿ ನಾನು ಹೇಳಿದಾಗೆ ಲಾಸ್ಟ್ ಇಯರಲ್ಲಿ ಮ್ಯಾರಥಾನು ಗುಬ್ಬಚ್ಚಿ ಒಂದು ಮ್ಯಾಸ್ಕೆಟ್ ಅನಾವರಣಗೊಳಿಸಿದರು. ಸೊ ಕ್ರೀಡಾ ಸಚಿವರಿಂದ 6ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಮ್ಯಾಸ್ಕೆಟ್ನ ಅನಾವರಣ ಮಾಡಿದರೆ ಏನು ಮ್ಯಾಸ್ಕೆಟ್ ಅಂತಂದರೆ ಇದೇ ಒಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಮತ್ತು ತಮಿಳುನಾಡು ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ಅವರು 22 ಡಿಸೆಂಬರ್ 2023ರಂದು ಚೆನ್ನೈನಲ್ಲಿ 6ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಅಧಿಕೃತ ಜೆರ್ಸಿ, ಥೀಮ್ ಸಾಂಗ್ ಮತ್ತು ಮ್ಯಾಸ್ಕೆಟನ್ನು ಅನಾವರಣಗೊಳಿಸಿದ್ದಾರಂತೆ. ಸೊ ಮ್ಯಾಸ್ಕೆಟ್ ಬಂದು ವೀರಮಂಗೈ ವೇಲ್ ನಾಚಿಯಾರ್.
ಸೊ ಇನ್ನು ವಿಜೇತರು ಸಹ ಕೊಟ್ಟಿದ್ದಾರೆ ನೋಡಿ. 2018ರಲ್ಲಿ ಹರಿಯಾಣ, 2019 ಮಹಾರಾಷ್ಟ್ರ, 2020ರಲ್ಲಿ ಮಹಾರಾಷ್ಟ್ರ, 2021 ಹರಿಯಾಣ, 2022 ಮಹಾರಾಷ್ಟ್ರ. ಖೇಲೋ ಇಂಡಿಯಾ ಇದರಲ್ಲಿ ಮೊದಲ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಬಂದು 2023 ಡಿಸೆಂಬರ್ 10ರಿಂದ 17ರವರೆಗೆ ದೆಹಲಿಯಲ್ಲಿ ಈಗ ನಡೀತು. ಅದರ ಒಂದು ಮ್ಯಾಸ್ಕೆಟ್ ಬಂದು ಉಜ್ವಲ ಆಗಿತ್ತು. ನಾವು ಈಗ ತಾನೇ ಹೇಳಿದ್ದೀನಿ ಇದೇ ವಿಡಿಯೋದಲ್ಲಿ. ಸೊ ಗುಬ್ಬಚ್ಚಿ ಆಗಿತ್ತು. ಹೀಗಿನ ಒಂದು ಮ್ಯಾಸ್ಕೆಟ್ ಬಂದು ನಾನು ಹೇಳಿದಾಗೆ ನೋಡಿ ಇಲ್ಲಿದೆ. ವೀರ ಮಂಗೈ ವೇಲು ನಾಚಿಯರ್ ಅಂತಕ್ಕಂಥ ಒಂದು ಇವರ ಒಂದು ಮ್ಯಾಸ್ಕೆಟನ್ನು ಈ ಒಂದು 6ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಮ್ಯಾಸ್ಕೆಟಾಗಿ ಅನಾವರಣವನ್ನು ಮಾಡಿದ್ದಾರೆ ಇವರೇನೆ. ಸೊ ನೆಕ್ಸ್ಟು ವೀಟಾ ದಾನಿ ITTF ಆಡಳಿತ ಮಂಡಳಿ ಸದಸ್ಯರಾಗಿ ಸೇರ್ಪಡೆಗೊಂಡ ಮೊದಲ ಭಾರತೀಯರಾಗಿದ್ದಾರೆ ನೋಡಿ. ವೀಟಾ ದಾನಿ ಅಂತಕ್ಕಂಥವ್ರು ITTF ಮೀನ್ಸ್ ಅಂತಾರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಫೆಡರೇಷನ್ನ ಒಂದು ಫೌಂಡೇಶನ್ನ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇರ್ಪಡೆಯನ್ನುಗೊಂಡಿದ್ದಾರೆ. ಇವರು ಹೆಸರು ಬಂದು ವೀಟಾ ದಾನಿ. ಇವರು ಬಂದು ಭಾರತೀಯರಾಗಿದ್ದಾರೆ. ಸೊ ನೆಕ್ಸ್ಟ್ ಬಂದು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ಡಿಸೆಂಬರ್ 24ರಂದು ಆಚರಣೆಯನ್ನು ಮಾಡ್ತಾರೆ. ಸೊ ಪ್ರತಿ ವರ್ಷ ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವನ್ನು ಡಿಸೆಂಬರ್ 24ರಂದು ಆಚರಿಸಲಾಗುತ್ತೆ. ಇದು ಬಂದು 1986ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಅಂಗೀಕರಿಸಲಾಗುತ್ತೆ. ಅದರ ಜೊತೆಗೆ ಡಿಸೆಂಬರ್ 24ರಂದು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯಲಾಗುತ್ತೆ. ಸೊ ನೆಕ್ಸ್ಟು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಪ್ರತಿ ವರ್ಷ ಮಾರ್ಚ್ 15ರಂದು ಆಚರಿಸಲಾಗುತ್ತೆ. ಅಂದರೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು. ನೆಕ್ಸ್ಟ್ ಇನ್ನು ಈ ಒಂದು ಗ್ರಾಹಕ ಹಕ್ಕುಗಳ ದಿನವನ್ನು ಥೀಮ್ ಬಂದು ಎಂಪವರಿಂಗ್ ಕನ್ಸ್ಯೂಮರ್ಸ್ ಥ್ರೂ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ಸ್, ಅಂದರೆ ಶುದ್ಧ ಇಂಧನ ಪರಿವರ್ತನೆಯ ಮೂಲಕ ಗ್ರಾಹಕರನ್ನು ಸಬಲೀಕರಣಗೊಳಿಸ್ತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ಡಿಸೆಂಬರ್ 24ರಂದು ಏನು ಮಾಡುತ್ತೆ ಅದರ ಒಂದು ಥೀಮ್ ಆಗಿರುತ್ತೆ. ಮಾರ್ಚ್ 15 ಬಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಗಿರುತ್ತೆ. ಸೊ ಇಷ್ಟು ಒಂದು ಗ್ರಾಹಕ ಹಕ್ಕುಗಳ ದಿನ. ಇನ್ನು ನೆಕ್ಸ್ಟ್ ನೋಡೋದಾದರೆ ಉತ್ತಮ ಆಡಳಿತ ದಿನ ಬಂದು 25ನೇ ಡಿಸೆಂಬರು. ಈ ಒಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಸಂದರ್ಭದಲ್ಲಿ ಈ ಒಂದು ಡಿಸೆಂಬರ್ 25ರಂದು ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಅಷ್ಟು ತಿಳ್ಕೊಳ್ಳಿ. ಸೊ ನೆಕ್ಸ್ಟು ಡಿಸೆಂಬರ್ 26 ಬಂದು ವೀರ್ ಬಾಲ್ ದಿವಸ್ ಅಂತಕ್ಕಂಥ ಒಂದು ಆಚರಣೆಯನ್ನು ಮಾಡ್ತಾರೆ. ಡಿಸೆಂಬರ್ 26 ವೀರ್ ಬಾಲ್ ದಿವಸ್ ಅಂತಕ್ಕಂಥದ್ದು. ಸೊ 26ನೇ ಡಿಸೆಂಬರ್ 1705ರಂದು ಅತ್ಯಂತ ಚಿಕ್ಕ ವಯಸ್ಸಿನ ನ್ಯಾಯಕ್ಕಾಗಿ ಹೋರಾಡಿದ ಸಂದರ್ಭದಲ್ಲಿ ಹುತಾತ್ಮರಾದ 10ನೇ ಸಿಖ್ಖರ ಗುರು ಶ್ರೀ ಗುರು ಗೋವಿಂದ್ ಸಿಂಗ್ ಅವರ ಕಿರಿಯ ಪುತ್ರರಾದ ಸಾಹಿಬ್ಜರ ಜೋರಾವರ್ ಸಿಂಗ್ ಮತ್ತು ಸಾಹಿಬ್ಜಾದ ಫತೇಹ್ ಸಿಂಗ್ ಅವರ ಮಹಾನ್ ಶೌರ್ಯ ಮತ್ತು ಸರ್ವೋಚ್ಚತೆಗೆ ಗೌರವ ಸಲ್ಲಿಸುವುದಕ್ಕೋಸ್ಕರ 9ನೇ ಜನವರಿ 2022ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಸೆಂಬರ್ 26ನ ವೀರ ಬಾಲ್ ದಿವಸ್ ಆಗಿ ಆಚರಣೆಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಈ ನೆಕ್ಸ್ಟ್ ಬುಲೆಟ್ ರೈಲು ಯೋಜನೆಗೆ ಹಣಕಾಸು ಒದಗಿಸಲು ರು 22,627 ಕೋಟಿ ಜಪಾನಿನ ಸಾಲಕ್ಕೆ ಸರ್ಕಾರದಿಂದ ಒಪ್ಪಂದವನ್ನು ಪಡ್ಕೊಂಡಿದೆಯಂತೆ. ಇನ್ನು ನೆಕ್ಸ್ಟ್ ಬಂದು ಗ್ರಾಹಕರಿಗೆ ಕಾರ್ಡ್ ಆನ್ ಫೈಲ್ ಟೋಕನ್ ಸೌಲಭ್ಯವನ್ನು ಹೊರತರಲು RBIನಿಂದ ಬ್ಯಾಂಕ್ಗಳಿಗೆ ನಿರ್ದೇಶನ ಮಾಡಿದೆ. ಏನಿದು ಕಾರ್ಡ್ ಆನ್ ಫೈಲ್ ಟೋಕನ್ ಅಂತಂದರೆ ಕಾರ್ಡ್ದಾರರಿಗೆ ಟೋಕನ್ಗಳನ್ನು ರಚಿಸಲು ಮತ್ತು ವಿವಿಧ ಅಪ್ಲಿಕೇಶನ್ಗಳೊಂದಿಗೆ ತಮ್ಮ ಅಸ್ತಿತ್ವದಲ್ಲಿರುವ ಖಾತೆಗಳಿಗೆ ಲಿಂಕನ್ನು ಮಾಡಲು ಅನುಕೂಲವಾಗುವಂತೆ ಈ ಬ್ಯಾಂಕ್ಗಳು ಮತ್ತು ಇದರ ಸಂಸ್ಥೆಗಳ ಮಟ್ಟದಲ್ಲಿ ಕಾರ್ಡ್ ಆನ್ ಫೈಲ್ ಅಂತಕ್ಕಂಥ ಒಂದು ಟೋಕನ್ ಸೌಲಭ್ಯವನ್ನು ಪರಿಚಯಿಸ್ತಾ ಇದೆ ಈ ಒಂದು RBI. ನೆಕ್ಸ್ಟ್ ಭಾರತವು 2024-25ರಲ್ಲಿ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರಗಳಲ್ಲಿ ಒಂದಾಗಬಹುದು ಅಂತ ಹೇಳಿದ್ದಾರೆ. ರೇಟಿಂಗ್ ಏಜೆನ್ಸಿ ಫಿಚ್ ಅಂತಕ್ಕಂಥ ಒಂದು ಸಮೀಕ್ಷೆಯ ಪ್ರಕಾರ 2024-25ರಲ್ಲಿ 6.5% ಚೇತರಿಕೆಯ GDP ಬೆಳವಣಿಗೆಯೊಂದಿಗೆ ಭಾರತವು 2024-25ರಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರಗಳಲ್ಲಿ ಇದು ಸಹ ಒಂದಾಗಿದೆ. ಮುಂದಿನ ಹಣಕಾಸು ವರ್ಷದಲ್ಲಿ ಭಾರತವು ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅಂತ ಈ ಪಿಚ್ ಅಂತಕ್ಕಂಥ ಒಂದು ವರದಿಯ ಪ್ರಕಾರ ಕೊಟ್ಟಿದ್ದಾರೆ. ಸೊ 2030ರ ವೇಳೆಗೆ ಭಾರತದ GDPಯು ಜಪಾನ್ನ GDPಯನ್ನು ಮೀರುತ್ತದೆ ಎಂದು ಸಹ ಅಂದಾಜಿಸಲಾಗಿದ್ದು ಇದು ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತ ಒಂದು ವರದಿಯನ್ನು ಕೊಟ್ಟಿದ್ದಾರೆ 2030ಕ್ಕೆ. ಬಟ್ ಅದು ಬರಗಂಟ ನಾವು ಯಾವುದನ್ನು ಅಂದ್ಕೊಳ್ಳೋಕ್ಕಾಗ್ತಿ ಇಲ್ಲ. ಇನ್ ಪಿಚ್ ಅಂತಕ್ಕಂಥದ್ದು ಏನು ಅದ್ರ ಬಗ್ಗೆ ಏನು ನೋಡೋದಾದರೆ ಇದು ದೊಡ್ಡ 3 ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳಲ್ಲಿ ಒಂದಾಗಿದೆ
ಮತ್ತು ಇದು ಒಂದು ಸ್ಥಾಪನೆ ಬಂದು 1914ರಲ್ಲಿ. ಇದರ ಪ್ರಧಾನ ಕಚೇರಿ ಬಂದು ನ್ಯೂಯಾರ್ಕು, US ಮತ್ತು ಲಂಡನ್, ಇಂಗ್ಲೆಂಡ್, UK ಇಷ್ಟರಲ್ಲಿ ಈ ಒಂದು ಕಚೇರಿಗಳಿದ್ದಾವೆ. ನೆಕ್ಸ್ಟ್ ಪಿಚ್ ಸಮೂಹದ CEO ಬಂದು ಪೌಲ್ ಟೇಲರು. ನೆಕ್ಸ್ಟ್ ಪೋಷಕ ಬಂದು ಹರ್ಟ್ಸ್ ಕಾರ್ಪೊರೇಷನ್ ಅಂತಕ್ಕಂಥದ್ದು. ನೆಕ್ಸ್ಟು ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ 2023 ದೋಮರಾಜು ಗುಕೇಶ್ಗೆ ಪ್ರಶಸ್ತಿ. ಚೆಸ್ನಲ್ಲಿ ಅರ್ಜುನ್ ಎರಿಗೈಸಿಗೆ 2ನೇ ಸ್ಥಾನ. ಸೊ ಚೆನ್ನೈನಲ್ಲಿ ಗ್ರ್ಯಾಂಡ್ ಮಾಸ್ಟರ್ 2023ರ ಪಂದ್ಯಾವಳಿಯಲ್ಲಿ ಭಾರತೀಯ ಚೆಸ್ ಪ್ರಾಡಿಜಿ ದೊಮ್ಮರಾಜು ಗುಕೇಶ್ ಅಂತಕ್ಕಂಥರು ಈ ಒಂದು ಪ್ರಶಸ್ತಿಯನ್ನು ದೇಶ ಬಾಂಧವ ಪೆಂಟಾಲ ಹರಿಕೃಷ್ಣ ಅವರನ್ನು ಡ್ರಾ ಮಾಡುವ ಮೂಲಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅರ್ಜುನ್ ಏರಿಗೈಸಿದ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅರ್ಜುನ್ ಮತ್ತು ಗುಕೇಶ್ ಇಬ್ಬರು ಈವೆಂಟನ್ನು 7ರಲ್ಲಿ 4.5 ಪಾಯಿಂಟ್ಗಳಲ್ಲಿ ಮುಗಿಸಿದರು. ಮತ್ತು ಸೊ ಇಷ್ಟು ಸಾಕು ಅಂದ್ಕೊಳ್ತೀನಿ. ನೆಕ್ಸ್ಟ್ ಹಲವಾರು ಉಲ್ಲಂಘನೆಗಳಿಗಾಗಿ ಕ್ರೀಡಾ ಸಚಿವಾಲಯವು ಈಗಷ್ಟೇ ಆಯ್ಕೆಯಾದ ಭಾರತದ ಕುಸ್ತಿ ಒಕ್ಕೂಟವನ್ನು ಅಮಾನತುಗೊಳಿಸಿದೆ. ಸೊ ಹಲವಾರು ಉಲ್ಲಂಘನೆಗಳಿಗಾಗಿ ಕ್ರೀಡಾ ಸಚಿವಾಲಯವು ಈಗಷ್ಟೇ ಆಯ್ಕೆಯಾದಂತಹ ಭಾರತದ ಕುಸ್ತಿ ಒಕ್ಕೂಟವನ್ನು ಅಮಾನತುಗೊಳಿಸಿದೆಯಂತೆ. ಸೊ WFI ಅಂದರೆ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಸೊ ಏನಕ್ಕೆ ಅಂತ ಹೇಳಿದ್ರೆ ನಾವು ಸಚಿವಾಲಯದ ಪ್ರಕಾರ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಿದ್ದ ಕುಸ್ತಿಪಟುಗಳಿಗೆ ಸಾಕಷ್ಟು ಸೂಚನೆ ನೀಡದೆ ಮತ್ತು WFIನ ಸಂವಿಧಾನ ನಿಬಂಧನೆಗಳನ್ನು ಅನುಸರಿಸದೆ ತರಾತುರಿಯಲ್ಲಿ ಈ ಘೋಷಣೆಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಈ ಒಂದು ವರದಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ಭಾರತೀಯ ನೌಕಾಪಡೆಯಿಂದ ಸ್ಟೆಲ್ತ್ ಗೈಡೆಡ್ ಮಿಸೈಲ್ಸ್ ಡೆಸ್ಟ್ರಾಯರ್ ಇಂಪಾಲ್ನ ನಿಯೋಜನೆಯಂತೆ. ಸೊ ಭಾರತೀಯ ನೌಕಾಪಡೆಯು ತನ್ನ ಇತ್ತೀಚಿನ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ INS ಇಂಪಾಲನ್ನು ಮುಂಬೈನ ನೇವಲ್ ಡಾಕ್ ಯಾರ್ಡ್ನಲ್ಲಿ ಡಿಸೆಂಬರ್ 26ರಂದು ನಿಯೋಜಿಸಿದೆ. ಈ ಒಂದು ಹಡಗು ಪಶ್ಚಿಮ ನೌಕಾ ಕಮಾಂಡ್ಗೆ ಸೇರಿದಂತೆ. ಸೊ ಇದಕ್ಕೆ ರಕ್ಷಣಾ ಸಚಿವರಾದ ಸಚಿವ ರಾಜನಾಥ್ ಸಿಂಗ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ನೆಕ್ಸ್ಟು ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಗಣಿತಜ್ಞರಾದ ಯುಕಿಂಗ್ ಟ್ಯಾಂಗ್ ಮತ್ತು ರೂಯಿಕ್ಸಿಯಾಂಗ್ ಜಾಂಗ್ ಅವರಿಗೆ ನೀಡಲಾಯಿತು. ಸೊ ಇದು ಸಹ ತುಂಬಾ ಇಂಪಾರ್ಟೆಂಟು. ಶಾಸ್ತ್ರ ರಾಮಾನುಜರ ಪ್ರಶಸ್ತಿಯನ್ನು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಗಣಿತಜ್ಞರಾದ ಯುಕಿಂಗ್ ಟ್ಯಾಂಗ್ ಮತ್ತು ರೂಯಿಕ್ಸಿಯಾಂಗ್ ಜಾಂಗ್ ಅವರಿಗೆ ಕೊಟ್ಟಿದೆಯಂತೆ ರಾಮಾನುಜ ಪ್ರಶಸ್ತಿ. ಸೊ ನೆಕ್ಸ್ಟು ಆಫ್ರಿಕಾದ 2ನೇ ಅತಿ ದೊಡ್ಡ ತೈಲ ಉತ್ಪಾದಕ ಅಂಗೋಲಾ OPEC ಅನ್ನು ತೊರೆದಿದೆ. ಅಂದರೆ ಆಫ್ರಿಕಾದ 2ನೇ ಅತಿ ದೊಡ್ಡ ತೈಲ ಉತ್ಪಾದಕ ಅಂಗೋಲಾ ಸೌದಿ ಅರೇಬಿಯಾ ಅಧ್ಯಕ್ಷತೆಯ ತೈಲ ಕಾರ್ಟೆಲ್ಗೆ ಹೊಡೆತವಾಗಿ ಅದರ ಉತ್ಪಾದನಾ ಗುರಿಗಳ ಬಗ್ಗೆ ಭಿನ್ನಾಭಿಪ್ರಾಯಗಳ ನಂತರ OPEC ಅಂತಲೇ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಅಥವಾ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸನ್ನು ಈ ಒಂದು ಆಫ್ರಿಕಾ ತೊರೆದಿದೆ. ಸೊ ನೆಕ್ಸ್ಟು ಇರಾನ್ನ ನೌಕಾಪಡೆಯು ತನ್ನ ಶಸ್ತ್ರಾಗಾರಕ್ಕೆ ಅತ್ಯಾಧುನಿಕ ಕ್ರೂಸ್ ಕ್ಷಿಪಣಿಗಳನ್ನು ಸೇರ್ಪಡೆಗೊಳಿಸಿದೆಯಂತೆ. ಇರಾನ್ ತನ್ನ ನೌಕಾಪಡೆಯ ತನ್ನ ಶಸ್ತ್ರಾಗಾರಕ್ಕೆ ದೇಶೀಯವಾಗಿ ತಯಾರಿಸಿದ ಅತ್ಯಾಧುನಿಕ ಕ್ರೂಸ್ ಕ್ಷಿಪಣಿಗಳನ್ನು ಸೇರ್ಪಡೆಗೊಳಿಸಿದೆ. ತಲೈಹಿ ಮತ್ತು ನಾಸಿರ್ ಕ್ರೂಸ್ ಕ್ಷಿಪಣಿಗಳು ಎರಡೂ ರಾಜಧಾನಿ ಟೆಹರಾನ್ ಆಗ್ನೇಯಕ್ಕೆ ಸುಮಾರು 1400 ಕಿಲೋಮೀಟರ್ ದಕ್ಷಿಣ ಇರಾನಿನ ಬಂದರಿನ ಕೊನಾರ್ಕ್ನಲ್ಲಿರುವ ಹಿಂದೂ ಮಹಾಸಾಗರ ಸಮೀಪದಲ್ಲಿರುವ ನೌಕಾನೆಲೆಯನ್ನು ತಲುಪಿವೆ ಅಂತಕ್ಕಂಥದ್ದು ಒಂದಿದು. ಈ ಒಂದು ಇರಾನ್ ನೌಕಾಪಡೆ ಮುಖ್ಯಸ್ಥ ಬಂದು ಅಡ್ಮಿರಲ್ ಶಹರಾಮ್ ಇರಾನಿ. ಇದೇನು ಮುಖ್ಯ ಅಲ್ಲ ಅಂದ್ಕೊಳ್ತೀನಿ, ತಿಳ್ಕೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ವ್ಯಾಪ್ತಿಯನ್ನು ಹೆಚ್ಚಿಸಲು MORD ಜಿಯೋ ಮಾರ್ಟ್ ಜೊತೆಗೆ MOU ಸಹಿ ಹಾಕಿದೆ. ಸೊ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತಂದರೆ ಏನಿತ್ತು, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯಗಳ ಮಿಷನ್ನು ತನ್ನ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ವ್ಯಾಪ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಪ್ರಯತ್ನಗಳ ಭಾಗವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಿಲಯನ್ಸ್ ರಿಟೇಲ್ನ ಜಿಯೋ ಮಾರ್ಟ್ನ ಜೊತೆಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಸೊ ನೋಡಿ, ಜಿಯೋ ಮಾರ್ಟ್ನ ಅಧ್ಯಕ್ಷರು ಬಂದು ಮುಖೇಶ್ ಅಂಬಾನಿ, ಮಾಲೀಕರು ರಿಲಯನ್ಸ್ ಇಂಡಸ್ಟ್ರೀಸು, ಪ್ರಧಾನ ಕಚೇರಿ ನವಿ ಮುಂಬೈ ಮಹಾರಾಷ್ಟ್ರ. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಅಧ್ಯಕ್ಷರು ಮತ್ತು ಮಾಲೀಕರು. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಬಂದು ಇದು ಬಡವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಸುಸ್ಥಿರ ಜೀವನೋಪಾಯವನ್ನು ಸೃಷ್ಟಿಸುವ ಮೂಲಕ ಗ್ರಾಮೀಣ ಭಾರತದಲ್ಲಿ ಬಡತನವನ್ನು ಕಡಿಮೆ ಮಾಡೋ ಗುರಿಯನ್ನು ಹೊಂದಿರತಕ್ಕಂಥ ಒಂದು ಯೋಜನೆ ಆಗಿತ್ತು.
ಸೊ ಇನ್ನು ನಬಾರ್ಡ್ ಬಗ್ಗೆ ಏನು ತಿಳ್ಕೊಬೇಕಾದ್ರೆ ನಬಾರ್ಡ್ನ ಒಂದು ಮುಖ್ಯ ಕಚೇರಿ ಬಂದು ಮಹಾರಾಷ್ಟ್ರದಲ್ಲಿದೆ. ಮಾಲೀಕರು ಬಂದು ಹಣಕಾಸು ಸಚಿವಾಲಯ, ಭಾರತ ಸರ್ಕಾರದ್ದು. ಅಧ್ಯಕ್ಷರು ಬಂದು ಶಾಜಿ ಕೆ ವಿ ಅಂತಕ್ಕಂಥವ್ರು. ಸೊ ಅದನ್ನು ತಿಳ್ಕೊಳ್ಳಿ. ನೋಡಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕಾರ್ಯಗತಗೊಳಿಸಲು JICAಯಿಂದ ಭಾರತಕ್ಕೆ 932 ಕೋಟಿ ಸಾಲವನ್ನು ಮಂಜೂರಾತಿಯನ್ನು ಮಾಡಿದೆಯಂತೆ. ಸೊ ನೆಕ್ಸ್ಟು ಇದು ಇಂಪಾರ್ಟೆಂಟು, ಪ್ರಮೋದ್ ಅಗರ್ವಾಲ್ ಅಂತಕ್ಕಂಥವ್ರು BSE ಅಧ್ಯಕ್ಷರಾಗಿ ನೇಮಕಾತಿಯನ್ನು ಹೊಂದಿದ್ದಾರಂತೆ. ಸೊ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ, ಏನು ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಇದೆ ಸೆಬಿ ಅಂತಕ್ಕಂಥದ್ದು, ಅದರ ಒಂದು ಮಾಜಿ ಕೋಲ್ ಇಂಡಿಯಾ ಮುಖ್ಯಸ್ಥ ಪ್ರಮೋದ್ ಅಗರ್ವಾಲ್ ಅವರು BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥ ಇದಕ್ಕೆ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ. ಸೊ ಇವರು ಮೊದಲು ಸೆಬಿನಲ್ಲಿದ್ದರು, ಇವಾಗ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. BSE ಅದೊಂದು ಸ್ಟಾಕ್ ಎಕ್ಸ್ಚೇಂಜ್ನ CEO ಬಂದು ಸುಂದರರಾಮನ್ ರಾಮಮೂರ್ತಿ, ಪ್ರಸ್ತುತ ಅಧ್ಯಕ್ಷರು ಬಂದು SS ಮುದ್ರಾ ಅಂತಕ್ಕಂಥವ್ರು. ನೆಕ್ಸ್ಟ್ ಇನ್ನು NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಬಂದು ಸ್ಥಳ ಮುಂಬೈ, ಅಧ್ಯಕ್ಷರು ಗಿರೀಶ್ ಚಂದ್ರ ಚತುರ್ವೇದಿ, MD ಅಥವಾ MD ಆ್ಯಂಡ್ CEO ಬಂದು ಆಶೀಶ್ ಕುಮಾರ್ ಚೌಹಾಣ್ ಅಂತಕ್ಕಂಥವ್ರು. ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇದಾಗಲೇ ಹೇಳಿದ್ದೀನಿ, JN1 ಅನ್ನಕ್ಕಂಥದ್ದು ಈಗ ಕರೋನಾ ರೂಪಾಂತರಿಯಾಗಿ ಬಂದಿದೆ. ಸೊ ನೆಕ್ಸ್ಟು ಲಕ್ನೋದಲ್ಲಿ ಭಾರತದ ಮೊದಲ AI ನಗರವನ್ನು ನಿರ್ಮಿಸಲಿರುವ UP. ಸೊ ಇದು ಇಂಪಾರ್ಟೆಂಟೇ. ಲಕ್ನೋದಲ್ಲಿ ಭಾರತದ ಮೊದಲ AI, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಏನು ಹೇಳ್ತೀವಿ, ಆ ನಗರವನ್ನು ನಿರ್ಮಿಸಲಿರುವ ಉತ್ತರ ಪ್ರದೇಶ UP. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ಕವಯಿತ್ರಿ ಸುಕೃತ್ ಪೌಲ್ ಕುಮಾರ್ ಅವರಿಗೆ ಟ್ಯಾಗೂರ್ ಸಾಹಿತ್ಯ ಪ್ರಶಸ್ತಿ. ನೋಡಿ, ಕವಯಿತ್ರಿ ಸುಕೃತ್ ಪೌಲ್ ಕುಮಾರ್ ಅವರಿಗೆ ಟ್ಯಾಗೂರ್ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದು 6ನೇ ಆವೃತ್ತಿಯನ್ನು ಕವಯಿತ್ರಿ ವಿಮರ್ಶಕಿ ಸುಕೃತ ಪೌಲ್ ಕುಮಾರ್ ಅವರ ಪುಸ್ತಕ ಬಂದು ಸಾಲ್ಟ್ ಆ್ಯಂಡ್ ಪೇಪರ್ ಸೆಲೆಕ್ಟೆಡ್ ಪೋಯಮ್ಸ್ ಅಂತಕ್ಕಂಥ ಒಂದು ಕೃತಿಗೆ ಅಥವಾ ಪುಸ್ತಕಕ್ಕೆ ಈ ಒಂದು ಟ್ಯಾಗೂರ್ ಸಾಹಿತ್ಯ ಪ್ರಶಸ್ತಿ ದೊರಕಿದೆ. ಸೊ ನೆಕ್ಸ್ಟ್ ಬಂದು ದೇವೇಂದ್ರ ಫಡ್ನವೀಸ್ ಅವರಿಗೆ ಜಪಾನೀಸ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್. ನೋಡಿ, ಇದು ಇಂಪಾರ್ಟೆಂಟು. ದೇವೇಂದ್ರ ಫಡ್ನವೀಸ್ ಅವರಿಗೆ ಜಪಾನೀಸ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ನ ಪಡ್ಕೊಂಡಿದ್ದಾರೆ. ಸೊ ಇದು ಬಂದು ಡಿಸೆಂಬರ್ 26ರಂದು ಔಪಚಾರಿಕವಾಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಗೌರವ ಡಾಕ್ಟರೇಟನ್ನು ನೀಡಿದ್ದು, ಇದು 120 ವರ್ಷಗಳ ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ ಮೊದಲ ನಿದರ್ಶನವಾಗಿದೆಯಂತೆ. ಸೊ ನೆಕ್ಸ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು 20 ಮಿಲಿಯನ್ ಯೂಟ್ಯೂಬ್ ಚಂದಾದಾರರನ್ನು ಹೊಂದಿರುವ ಮೊದಲ ವಿಶ್ವ ನಾಯಕರಾಗಿದ್ದಾರೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು 20 ಮಿಲಿಯನ್ ಯೂಟ್ಯೂಬ್ ಚಂದಾದಾರರನ್ನು ಹೊಂದಿರುವಂಥ ಮೊದಲ ವಿಶ್ವ ನಾಯಕರಾಗಿದ್ದಾರೆ. ಸೊ ಇದು ಕೇಳಬಹುದು. ಸೊ ನೆಕ್ಸ್ಟ್ 2ನೇ ಶ್ರೇಯಾಂಕ ನಾಯಕ ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಜೈರ್ ಬೋಲ್ಸನೋರೋ ಅವರ ಒಂದು ಚಂದಾದಾರ ಸಂಖ್ಯೆ ಸಾಧಾರಣ 6.4 ಮಿಲಿಯನ್ ಆಗಿದ್ದು, ಇದು ಮೋದಿಯವರ ಚಂದಾದಾರಿಕೆಗಳಿಗೆ ಭಿನ್ನಾಂಕವಾಗಿದೆ ಅಂತೆ. ನೆಕ್ಸ್ಟ್ ಇನ್ನು 3 ಬಂದು ಉಕ್ರೇನ್ ಅಧ್ಯಕ್ಷರು. ಸೊ ನೆಕ್ಸ್ಟ್ ಬಂದು ಸಾಂಕ್ರಾಮಿಕ ಸನ್ನದ್ಧತೆಯ ಅಂತಾರಾಷ್ಟ್ರೀಯ ದಿನ 27 ಡಿಸೆಂಬರು. ಸಾಂಕ್ರಾಮಿಕ ರೋಗಗಳ ವಿರುದ್ಧ ತಡೆಗಟ್ಟುವಿಕೆಗೆ ಮತ್ತು ಸನ್ನದ್ಧತೆ ಮತ್ತು ಪಾಲುದಾರಿಕೆಯ ಮಹತ್ವವನ್ನು ಪ್ರತಿಪಾದಿಸೋಕ್ಕೋಸ್ಕರ ಪ್ರತಿ ವರ್ಷ ಡಿಸೆಂಬರ್ 27ರಂದು ಅಂತಾರಾಷ್ಟ್ರೀಯ ಸಾಂಕ್ರಾಮಿಕ ಸನ್ನದ್ಧತೆಯ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಇದು ಬಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಡಿಸೆಂಬರ್ 7, 2026ರಂದು ತನ್ನ ನಿರ್ಣಯದಲ್ಲಿ ಈ ಒಂದು ಡಿಸೆಂಬರ್ 27ನ್ನು ಅಂತಾರಾಷ್ಟ್ರೀಯ ಸಾಂಕ್ರಾಮಿಕ ಸನ್ನದ್ಧತೆ ದಿನವನ್ನಾಗಿ ಗೊತ್ತುಪಡಿಸುತ್ತೆ. ನೆಕ್ಸ್ಟು ವಿಶ್ವಸಂಸ್ಥೆಯಿಂದ 2024 ಒಂಟೆಗಳ ವರ್ಷವೆಂದು ಘೋಷಣೆ ಮಾಡಿ. ಇದು ವೆರಿ ಇಂಪಾರ್ಟೆಂಟು. 2023 ಮಿಲೆಟ್ಸ್ ಮಿಲೆಟ್ಸ್ ವರ್ಷವನ್ನಾಗಿ ಆಚರಣೆಯನ್ನು ಅಥವಾ ಘೋಷಣೆಯನ್ನು ಮಾಡಿದರು. ಈ ಸರಿ 2024 ಒಂಟೆಗಳ ವರ್ಷವೆಂದು ಘೋಷಣೆಯನ್ನು ಮಾಡಿದೆ. ಇದು ವೆರಿ 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 ಇಂಪಾರ್ಟೆಂಟು. ಸೊ ವಿಶ್ವಸಂಸ್ಥೆ 2024 ಕ್ಯಾಮಲಿಡ್ಗಳ ಅಂತಾರಾಷ್ಟ್ರೀಯ ವರ್ಷ ಎಂದು ಗೊತ್ತುಪಡಿಸಿದೆ.
ಸೊ ನೆಕ್ಸ್ಟ್ ನೋಡಿ, ಏಪ್ರಿಲ್ ಅಕ್ಟೋಬರ್ನಲ್ಲಿ ಶಿಕ್ಷಣ ಸಾಲಗಳಲ್ಲಿ ದಾಖಲೆಯು 20.6% ಏರಿಕೆಯಾಗಿದೆಯಂತೆ. ಶಿಕ್ಷಣ ಸಾಲಗಳು ಹಿಂದಿನ ವರ್ಷದ ಅವಧಿಯ 96,853 ಕೋಟಿಗಳಿಗೆ ಹೋಲಿಸಿದರೆ ಅಕ್ಟೋಬರ್ವರೆಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ 1,10,715 ಕೋಟಿಗಳಷ್ಟು, ಅಂದರೆ 20.6% ವರ್ಷದಿಂದ ವರ್ಷಕ್ಕೆ ದಾಖಲೆ ಬೆಳವಣಿಗೆಯನ್ನು ದಾಖಲಿಸಿದೆಯಂತೆ. ಇದರ ಒಂದು ದಾಖಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ದತ್ತಾಂಶದ ಪ್ರಕಾರ. ಸೊ ನೆಕ್ಸ್ಟು, ಕುಡಂಕುಳಂ ಪರಮಾಣು ಸ್ಥಾವರದ ಭವಿಷ್ಯದ ವಿದ್ಯುತ್ ಘಟಕಗಳ ನಿರ್ಮಾಣದ ಕುರಿತು ಭಾರತ ರಷ್ಯಾ ನಡುವೆ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದೆಯಂತೆ. ಭಾರತ ಮತ್ತು ರಷ್ಯಾ ತಮಿಳುನಾಡಿನ ಕುಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರದ ಭವಿಷ್ಯದ ವಿದ್ಯುತ್ ಉತ್ಪಾದನಾ ಘಟಕಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಅದು ಯಾವುದಾದ್ರು ತಿಳ್ಕೊಂಡ ರಷ್ಯಾ ಮತ್ತು ಭಾರತ. ಸೊ ನೆಕ್ಸ್ಟು, ಭಾರತದ ಚಾಲ್ತಿ ಖಾತೆ ಕೊರತೆಯು Q2 FY 24ರಲ್ಲಿ 8.3 ಬಿಲಿಯನ್ನಲ್ಲಿ GDPಯ ಶೇಕಡ 1ಕ್ಕೆ ಇಳಿಕೆಯಾಗಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ. ಮತ್ತು ಇಂಡ್ ಬ್ಯಾಂಕಿಂದ ರೂಪೇ ನೆಟ್ವರ್ಕ್ನಲ್ಲಿ ಭಾರತ ಮೊದಲ ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ ಇಸ್ವರ್ಣ ಪ್ರಾರಂಭ ಅಂತೆ. ಸೊ ಇಸ್ವರ್ಣ ಅಂದರೆ ಏನು ತಿಳ್ಕೋಬೇಕು, ಮತ್ತು ಇಸ್ವರ್ಣ ಅಂದರೆ ಏನು, ಅದರ ಒಂದು ಉದ್ದೇಶ ಏನು ಅಂದರೆ, ಇಂಡ್ ಬ್ಯಾಂಕ್ ಡಿಸೆಂಬರ್ 26ರಂದು ರೂಪೇ ನೆಟ್ವರ್ಕ್ನಲ್ಲಿ ಭಾರತ ಮೊದಲ ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ ಇಂಡಸ್ ಅಂತಕ್ಕಂಥ ಒಂದು ಇಂಡ್ ಬ್ಯಾಂಕ್ ಇಸ್ವರ್ಣವನ್ನು ಪರಿಚಯನ ಮಾಡಿದೆಯಂತೆ. ಈ ಒಂದು ಇಂಡಸ್ಲ್ಯಾಂಡ್ ಬ್ಯಾಂಕ್ ಅಂತಕ್ಕಂಥದ್ದು ಆ್ಯಕ್ಚುಲಿ ಇಂಡ್ಲೆಸ್ ಬ್ಯಾಂಕ್ ಅಂತಕ್ಕಂಥದ್ದು ಇದು ನಾನು ಕೇಳ್ತಿದ್ದೆ ಫಸ್ಟು. ಸೊ ನೆಕ್ಸ್ಟು, ಏಷ್ಯನ್ ಯೂತ್ ಚೆಸ್ನಲ್ಲಿ 2 ಸ್ವರೂಪಗಳಲ್ಲಿ ಚಾಂಪಿಯನ್ ಆಗಿರುವ ಶರ್ವಾನಿಕಾ 8 ವರ್ಷದ ಶರ್ವಾನಿಕಾ ಅಂತಕ್ಕಂಥ ತಮಿಳುನಾಡವರು. ಇವರು ಏನು ಮಾಡ್ತಾರೆ, ಡಿಸೆಂಬರ್ 13ರಿಂದ 22 ನಡೆದಂತಹ ಏಷ್ಯನ್ ಯೂತ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 2 ಸ್ವರೂಪಗಳಲ್ಲಿ ಚಾಂಪಿಯನನ್ನು ಆಗಿದ್ದಾರೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು ಕ್ಷಿಪಣಿ ಮದ್ದುಗುಂಡು ಬಾಜ್ನ ಸೇರ್ಪಡೆ LSAM-10 ಅಂತಂದರೆ, ಈ ಒಂದು ಕ್ಷಿಪಣಿಯಲ್ಲಿ ಏನಿದೆ, ಕ್ಷಿಪಣಿ ಮದ್ದುಗುಂಡು ಅಂತಕ್ಕಂಥ MCAನ ಒಂದಿದು ಈ ಒಂದು ಜಾರ್ಜ್ನ ಸೇರ್ಪಡೆಗೆ ಸೇರಿಕೊಂಡಿದೆ. ಇದು ಜಾರ್ಜ್ ಯೋಜನೆ 4ನೇ ಜಾರ್ಜ್ ಆಗಿರುವ ಕ್ಷಿಪಣಿ ಮದ್ದುಗುಂಡು ಜಾರ್ಜು ಈ ಒಂದು LSAM-10ಗೆ ಸೇರ್ಕೊಂಡಿದ್ದು ಡಿಸೆಂಬರ್ 28, 2023ರಂದು ಮುಂಬೈನ ನೇವಲ್ ಡಾಕ್ ಯಾರ್ಡ್ಸ್ನಲ್ಲಿ NAD ನೌಕಾಶಸ್ತ್ರ ಡಿಪೋ ನಾವೆಲ್ ಆರ್ಮಮೆಂಟ್ ಡೆಪ್ಯೂಟ್ಗಾಗಿ ಸೇರ್ಪಡೆಗೊಳಿಸಿದೆಯಂತೆ. ಸೊ ನೆಕ್ಸ್ಟ್ ಏನು, ಆಧುನಿಕ EUನ ವಾಸ್ತುಶಿಲ್ಪಿ ಜಾಕ್ವೆಸ್ ಡೆಲೋಸ್ ನಿಧನ. ಸೊ ಆಧುನಿಕ EUನ ವಾಸ್ತುಶಿಲ್ಪಿ ಎಂದು ಬಣ್ಣಿಸಲಾದಂಥ ಮಾಜಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಜಾಕ್ವೆಸ್ ಡೆಲೋಸ್ ಅವರು 98ನೇ ವಯಸ್ಸಿನಲ್ಲಿ ನಿಧನವನ್ನು ಹೊಂದಿದ್ದಾರಂತೆ. ಇನ್ನು 2024 ಋತುವಿನಲ್ಲಿ ಕೊಬ್ಬರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ಯಾಬಿನೆಟ್ ಅನುಮೋದಿಸಿದೆ. ಸೊ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು 2024 ಋತುವಿಗೆ ಕೊಬ್ಬರಿಗೆ ಕನಿಷ್ಠ ಬೆಂಬಲ ಬೆಲೆಗಳನ್ನು ಅನುಮೋದಿಸಿದೆಯಂತೆ. ಇದರ ಒಂದು ಇದು ಬಂದು ಪ್ರತಿ ಕ್ವಿಂಟಲ್ಗೆ 11,160 ಮತ್ತು ಚೆಂಡು ಕೊಬ್ಬರಿಗೆ ಕ್ವಿಂಟಲ್ಗೆ 12,000 ಅಂತ ಒಂದು ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಿದೆಯಂತೆ. ಸೊ ನೆಕ್ಸ್ಟ್ IDFC ಫಸ್ಟ್ ಬ್ಯಾಂಕ್ ರಿವರ್ಸ್ ವಿಲೀನಕ್ಕೆ RBI ಒಪ್ಪಿಗೆಯಂತೆ. ಭಾರತೀಯ ರಿಸರ್ವ್ ಬ್ಯಾಂಕು ತನ್ನ ಬ್ಯಾಂಕಿಂಗ್ ಅಂಗಸಂಸ್ಥೆ IDFC ಫಸ್ಟ್ ಬ್ಯಾಂಕ್ನೊಂದಿಗೆ IDFC ಲಿಮಿಟೆಡ್ ಹಿಮ್ಮುಖ ವಿಲೀನಕ್ಕೆ ತನ್ನ ಒಪ್ಪಿಗೆಯನ್ನು ನೀಡಿದೆಯಂತೆ. ನೆಕ್ಸ್ಟ್ ಕ್ರೀಡೆಯಲ್ಲಿ ಬಂದು PV ಸಿಂಧು 2023 ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ಅಥ್ಲೆಟ್ಗಳ ಫೋರ್ಬ್ಸ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರಂತೆ. PV ಸಿಂಧೂರವರು ಈ ಒಂದು 2003ರ ಒಂದು ಇದರಲ್ಲಿ ಏನು ಮಾಡ್ತಾರೆ, ಸಂಭಾವನೆ ಪಡೆಯುವ ಅತಿ ಹೆಚ್ಚು ಸಂಭಾವನೆ ಪಡೆಯತಕ್ಕಂಥ ಮಹಿಳಾ ಅಥ್ಲೆಟ್ಗಳ ಫೋರ್ಬ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಾರೆ.
ಸೊ ಕಳೆದ ವರ್ಷ ಅಂದರೆ 2022ರಲ್ಲಿ ಜಪಾನ್ನ ಟೆನ್ನಿಸ್ ತಾರೆ ನವೋಮಿ ಒಸಾಕ ಮೊದಲ ಸ್ಥಾನದಲ್ಲಿದ್ದರಂತೆ. ಈ ಸರಿ BV ಸಿಂಧು ಅವರು ಇದ್ದಾರೆ. ನೆಕ್ಸ್ಟ್ 2023ರ ಮಹಿಳಾ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಗೆದ್ದ ಕೊನೇರು ಹಂಪಿ. ಭಾರತದ ಅಗ್ರ ಶ್ರೇಯಾಂಕದ ಮಹಿಳಾ ಚೆಸ್ ಆಟಗಾರ್ತಿಯಾದಂತಹ ಕೊನೇರು ಹಂಪಿ ಅಂತಕ್ಕಂಥವ್ರು ಆಂಧ್ರ ಪ್ರದೇಶದವರು ಏನು ಮಾಡ್ತಾರೆ, ಉಜ್ಬೇಕಿಸ್ತಾನ್ನ ಸಮರ್ಕಾಂಡ್ನಲ್ಲಿ ನಡೆದ ಮಹಿಳೆಯರ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 2023ರಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಳ್ತಾರೆ. ಹಾಗಾದರೆ ರಷ್ಯಾದ ಅನಸ್ತಾಸಿಯಾ ಬೋಡ್ನಾರುಕೋ ಅಂತಕ್ಕಂಥವ್ರು ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ.